ಸರ್ಪಭೂಷಣ ಶಿವಯೋಗಿಗಳ ಕೈವಲ್ಯ ಕಲ್ಪವಲ್ಲರಿ ಅನ್ನುವಂತಹ ಗ್ರಂಥದ ಮೂಲಕವಾಗಿ ಅದರಲ್ಲಿ ಕೈವಲ್ಯ ಕಲ್ಪವಲ್ಲರಿ ಗ್ರಂಥದ 5ನೇ ಸ್ಥಳ ಜ್ಞಾನ ಪ್ರತಿಪಾದನಾ ಸ್ಥಳದಲ್ಲಿ ನಾವು ಇವತ್ತಿನ ದಿವಸ 5ನೇ ಪದ್ಯವನ್ನ ನೋಡ್ತಾ ಇದ್ದೇವೆ. ಆ 5ನೇ ಪದ್ಯದ ವಿಚಾರವನ್ನು ಕುರಿತು ಇದನ್ನು ಕುರಿತು ಶ್ರೋತ್ರಾಗಣಕ್ಕೆ ಉಪದೇಶ ಮಾಡಿದ್ದಾರೆ ಸದ್ಗುರುಗಳು ಅನ್ನುವಂತಹದ್ದನ್ನ ತಿಳಿದುಕೊಳ್ಳೋಣ. ಅದಕ್ಕೆ ಪರಂ ಪೂಜ್ಯರು ಅದರ ಬಗ್ಗೆ ಸವಿಸ್ತಾರವಾಗಿ ಹೇಳೋರದಾರ. ಈ 5ನೇ ಪದ್ಯ ಏನಂತಂದ್ರೆ ಕರ್ಮ ಕೋಟಿಗಳಿಂದ ಮುಕ್ತಿಯಾಗುವುದುಂಟೆ, ನಿರ್ಮಲಾತ್ಮ ಜ್ಞಾನ ಒಂದಿಲ್ಲದಿರಲು. ಕರ್ಮ ಕೋಟಿಗಳಿಂದ ಮುಕ್ತಿಯಾಗುವುದುಂಟೆ, ನಿರ್ಮಲಾತ್ಮ ಜ್ಞಾನ ಒಂದಿಲ್ಲದಿರಲು. ಬಾಲ್ಯವಾರ್ಧಿಕ್ಯ ರುಜೆ ಮೂರ್ಛ ಯೋಗದೋಳೆಲ್ಲ ಕಾಲದೆ. ಬಾಲ್ಯವಾರ್ಧಿಕ್ಯ ರುಜೆ ಮೂರ್ಛೆ ಯೋಗದೋಳ್ ಎಲ್ಲ ಕಾಲ ದೇಶಾನುಗುಣ ಕಲ್ಪಿತಗಳಾಗಿ ಪೇಲವ ಕ್ರಿಯೆಯತ್ತ ಮುಕ್ತಿ ಯತ್ತಂ ಪೇಲವ ಕ್ರಿಯೆಯತ್ತ ಮುಕ್ತಿಯತ್ತಂ. ತಿಗದ ಮೇಲ್ ಬಡಿದರೆ ಬಾಯಿ ಹಲ್ಲುಗಳು ದುರುವವೇ, ತಿಗದ ಮೇಲ್ ಬಡಿದರೆ ಬಾಯಿ ಹಲ್ಲುಗಳು ಉದರುವವೇ. ಕರ್ಮ ಕೋಟಿಗಳಿಂದ ಮುಕ್ತಿಯಾಗುವುದುಂಟೆ, ನಿರ್ಮಲಾತ್ಮ ಜ್ಞಾನ ಒಂದಿಲ್ಲದಿರಲು. ಜಾತಿ ಜಾತಿಗೆ ಭೇದ, ವರ್ಣ ವರ್ಣಕ್ಕೆ ಭೇದ, ತಾತ ಪುತ್ರರಿಗಣ್ಣ ತಮ್ಮರಿಗೆ ಭೇದ, ತಾತ ಪುತ್ರರಿಗಣ್ಣ ತಮ್ಮರಿಗೆ ಭೇದ. ಈ ಕೆರದಿ ಬಹುಮುಖಗಳಾಗಿ ಬಾಹ್ಯದೊಳಗಿಳಿವಾತಿನಂತಾತ್ಮಾನುಭವವಿಲ್ಲದಿರುವ. ಈ ತೆರದಿ ಬಹುಮುಖಗಳಾಗಿ ಬಾಹ್ಯದೊಳ್ ಗಿಳಿಮಾತಿನಂತಾತ್ಮಾನುಭವವಿಲ್ಲದಿರುವ. ಕರ್ಮ ಕೋಟಿಗಳಿಂದ ಮುಕ್ತಿಯಾಗುವುದುಂಟೆ, ನಿರ್ಮಲಾತ್ಮ ಜ್ಞಾನ ಒಂದಿಲ್ಲದಿರಲು. ಅರಿವಿಗಿ ಕರ್ಮವೇ ದ್ವಾರವೆನಲ್ ಅಂತ್ಯಜನ ನರ ಜನ್ಮ ಕಾದೆಯಾತ ನನ್ನಗಲ್ವದೆಂತೋ. ಕುರುಡ ಗಣ್ಯನಿತು ಪೆಂಗಣಿಸಿ ಕಾಣದೆ, ಕುರುಡ ಗಣ್ಯನಿತು ಪೆಂಗಣಿಸಿ ಕಾಣದ ತೆರದಿ. ಕರ್ಮವೆನಿತೆಸಗಿದರು ವಸ್ತು ದೋರುವುದೇ, ಕರ್ಮ ಎನಿತೆಸಗಿದರು ಮುಕ್ತಿ ದೋರುವುದೇ. ಕರ್ಮ ಕೋಟಿಗಳಿಂದ ಮುಕ್ತಿಯಾಗುವುದುಂಟೆ, ನಿರ್ಮಲಾತ್ಮಂದ ಜ್ಞಾನ ನಿರ್ಮಲಾತ್ಮ ಜ್ಞಾನ ಒಂದಿಲ್ಲದಿರಲು.
ಪರಿಭವ ಹೊಣೆಯಂ ಪರಿಭವದ ಹೊಣೆಯ ಹಮಿಗೆ ನಗೆಯಾಸೆ ಎಣೆ ಭೇದದಿರವು ಸಂಕಲ್ಪದೆಣೆ ಮರವೆ ಅಸು ಎಂಬ ಈ ಪರಿಯ ಕರ್ಮದಿ ಮುಕ್ತಿ ದಕ್ಷಿಣ ಕೈದೆ ಸುರಗಿಯ ಕಂಡೈ ತರ್ಪ ಪಥದೋಲ್ ಆಗುವುದು ಕರ್ಮ ಕೋಟಿಗಳಿಂದ ಮುಕ್ತಿಯಾಗುವುದುಂಟೆ ನಿರ್ಮಲಾತ್ಮಂದ ಜ್ಞಾನ ಒಂದಿಲ್ಲದಿರಲು ಅರಿವಿನಿಂದ ದ್ರವಿಡ ಮಂಡಕ ನ್ಯಾಯದಿಂ ಗುರು ಸಿದ್ಧನೊಲಬಹುದು ಕರ್ಮದಿಂದಲ್ಲ ಅರಿವಿನಿಂದ ದ್ರವಿಡ ಮುಂಡಕ ನ್ಯಾಯದಿಂ ಗುರು ಸಿದ್ಧನೊಲಬಹುದು ಕರ್ಮದಿಂದಲ್ಲ ಜರಿಯುತೇನ ಕರ್ಮಣ ಎಂದಿತು ಶ್ರುತಿ ಮತ್ತೆ ಹರುಷದಿಂ ಜ್ಞಾನಾತ್ ವಿನತೆ ಪೊಗಳಿರಲ್ ಜ್ಞಾನಾತ್ ವಿನತೆ ವಿನುತೆ ಪೊಗಳಿರಲ್ ಕರ್ಮ ಕೋಟಿಗಳಿಂದ ಮುಕ್ತಿಯಾಗುವುದುಂಟೆ ನಿರ್ಮಲಾತ್ಮ ಜ್ಞಾನ ಒಂದಿಲ್ಲದಿರಲು ನಿರ್ಮಲಾತ್ಮ ಜ್ಞಾನ ಒಂದಿಲ್ಲದಿರಲು ನಿರ್ಮಲಾತ್ಮ ಜ್ಞಾನ ಒಂದಿಲ್ಲದಿರಲು ಜಯ ಮಂಗಳಂ ಪಾರ್ವತೆ ಪತೆ ಶಿವ ಹರ ಹರ ಮಹಾದೇವ ಜಯ ಮಂಗಳಂ ಜಯ ನಮಃ ಪಾರ್ವತೆ ಪತೆ ಶಿವ ಹರ ಹರ ಮಹಾದೇವ ಮಹಾದೇವ ಶರಣು ಶರಣಾರ್ಥಿ ಎಲ್ಲರಿಗೆ ಸರ್ಪಭೂಷಣರ ಕೈವಲ್ಯದ ಜ್ಞಾನ ಪ್ರತಿಪಾದನಾ ಸ್ಥಳದಲ್ಲಿ 5ನೇ ಪದ್ಯವಾಗಿ ಕರ್ಮ ಕೋಟಿಗಳಿಂದ ಮುಕ್ತಿಯಾಗುವುದುಂಟೆ ನಿರ್ಮಲ ಆತ್ಮ ಜ್ಞಾನ ಒಂದಿಲ್ಲದಿರಲು ಹೀಗೆ ಕರ್ಮವನ್ನು ಉಪೇಕ್ಷಿಸಿ ಜ್ಞಾನಕ್ಕೆ ಮಹತ್ವವನ್ನು ಕೊಟ್ಟು ಕರ್ಮಗಳಿಂದ ಏನು ಕೆಲಸ ಆಗಂಗಿಲ್ಲ ಅವು ಆದರೂ ಕೂಡ ಅವು ಕೇವಲ ಭುಕ್ತಯೇ ಅನ್ನೋದು ಮುಕ್ತಯೇ ಅನ್ನುವಂತ ರೀತಿಯಲ್ಲಿ ನಿರ್ಮಲ ಆತ್ಮಜ್ಞಾನ ಒಂದಿಲ್ಲದೆ ಇದ್ದುಪ ಅಂತಂದ್ರ ಎಲ್ಲ 64 ಕಲೆಗಳಲ್ಲಿ ವಿದ್ಯೆಗಳಲ್ಲಿ ಜಾಣನಾಗಿದ್ದಾಗ್ಯೂ ಕೂಡ ನಿಜವಾದ ಆತ್ಮಾನುಭವದ ಜ್ಞಾನ ಒಂದಿಲ್ಲದೆ ಇದ್ರ ಉಪಯೋಗ ಇಲ್ಲ ಅನ್ನುವಂತಹದ್ದನ್ನ ಜ್ಞಾನಕ್ಕೆ ಪ್ರಾಶಸ್ತ್ಯವನ್ನು ಕೊಟ್ಟು ನಹಿ ಜ್ಞಾನೇನ ಸದೃಶಂ ಅನ್ನುವಂತಹ ರೀತಿಯಿಂದ ಈ ಪದ್ಯದಲ್ಲಿ ಆ ಭಾವವನ್ನೇ ಈ 5 ನುಡಿಗಳಿಂದ ಹೇಳ್ತಾ ಬರ್ತಾರೆ ಮಹಾತ್ಮರು. ಇಲ್ಲೇ ಇದರಲ್ಲಿ ಬರ್ತಕ್ಕಂಥ ಕಠಿಣ ಶಬ್ದಗಳನ್ನ ಸರಳೀಕರಣಗೊಳಿಸಿದ ರೀತಿ ಇದನ್ನ ಈ ಟೀಕಾದಲ್ಲಿ ಬರ್ತಕ್ಕಂತಹ ಅರ್ಥಗಳಲ್ಲಿ ನಮ್ಮ ಇಲಕಲ್ಲಿನವರೇ ಆಗಿರ್ತಕ್ಕಂತಹ ಪರಂ ಪೂಜ್ಯರಾದ ಶ್ರೋತ್ರಿಯ ಬ್ರಹ್ಮನಿಷ್ಠರಾದ ಶ್ರೀ ವಿದ್ವಾನ್ ಮಾನಪ್ಪಜ್ಜನವರು ಮಾನಪ್ಪಜ್ಜನವರು ಅವ್ವಣ್ಣಪ್ಪ ನಾಲತ್ವಾಡ್ ಸಾಕಿನ್ ಇಲಕಲ್ ಇವರು ಈ ಪದ್ಯಕ್ಕೆ ಟೀಕೆಯನ್ನು ಬರೆದಿದ್ದಾರೆ. ಪರಂ ಪೂಜ್ಯರಾಗಿರ್ತಕ್ಕಂಥ ಮಹಾಲಿಂಗಪುರದ ಸಹಜಾನಂದಪ್ಪ ಅವರು ತಾತ್ಪರ್ಯವನ್ನು ಬರೆದಿದ್ದಾರೆ. ಆ ತಾತ್ಪರ್ಯದಲ್ಲಿ ವಿಶೇಷವಾಗಿರ್ತಕ್ಕಂಥ ಗುರು ಮಹಾಲಿಂಗರ ಪದ್ಯಗಳನ್ನೇ ಅದಕ್ಕೆ ಪೂರಕವಾಗಿ ಅವನು ತೊಡಗಿಸಿಕೊಂಡಿದ್ದಾರೆ. ಮತ್ತು ಮಹಾತ್ಮರ ವಚನಗಳನ್ನ ಹಾಗೂ ಅನೇಕ ಮಹಾತ್ಮರ ಉಪದೇಶ ಪರವಾಗಿರ್ತಕ್ಕಂಥ ಬೋಧನಾ ರೂಪ ಉಪದೇಶಗಳನ್ನು ಕೂಡ ವಚನಗಳನ್ನು ಕೂಡ ಇದರೊಂದಿಗೆ ಹೇಳ್ಕೊಂಡು ಬಂದಿದ್ದಾರೆ. ಅವರೆಲ್ಲರಿಗೂ ಕೂಡ ಅನಂತ ತಮ್ಮೆಲ್ಲರ ಪರವಾಗಿ ಶರಣು ಶರಣಾರ್ಥಿಗಳನ್ನು ಸಮರ್ಪಣೆ ಮಾಡಿ ನಿರ್ಮಲ ಆತ್ಮಜ್ಞಾನ ಅಂತಂದ್ರೆ ಪರಿಶುದ್ಧವಾದ ಆತ್ಮಜ್ಞಾನ ಒಂದಿಲ್ಲದಿರಲು ಅಂದ್ರೆ ಅದು ಒಂದಿದ್ದಿದ್ದಿಲ್ಲ ಅಂತಂದ್ರೆ
ಕರ್ಮ ಕೋಟಿಗಳಿಂದ ಒಂದಲ್ಲ ಎರಡಲ್ಲ ಕೋಟಿ ಕರ್ಮಗಳು ಮಾಡಿದರೂ ಕೂಡ ಕೆಲಸಕ್ಕೆ ಬರಂಗಿಲ್ಲ ಅಂತ ಅರ್ಥ. ಮುಕ್ತಿ ಆಗುವುದುಂಟೇನು ಅಂತಂದ್ರೆ ಮೋಕ್ಷವು ಎಂದಾದ್ರೂ ಆಗುವುದೇ ಅಂತಂದ್ರೆ ಆಗಂಗಿಲ್ಲ ಅಂತಕ್ಕಂಥ ವಿಚಾರವನ್ನ ಈ ಪದ್ಯದ ಭಾವದಲ್ಲಿ ಸರ್ಪಭೂಷಣ ಶಿವಗಳು ಹೇಳ್ತಾ ಬಂದಿದ್ದಾರೆ. ಯಾಕಂದ್ರೆ ಮಹಾತ್ಮರ ಹೆಸರನ್ನ ನಾಲಿಗೆ ಮೇಲೆ ತಗೊಂಡ್ರೆ ನಾಲಿಗೆ ಬಾಯಿ ಶುದ್ಧ ಆಗ್ತದೆ. ಅವರ ಹೆಸರನ್ನು ಕಿವಿಯಿಂದ ಕೇಳಿದಾಗ್ಯೂ ಕೂಡ ನಾವು ಪರಮ ಪಾವನರಾಗಲಿಕ್ಕೆ ಸಾಧ್ಯ ಆಗ್ತದೆ. ಅದಕ್ಕೋಸ್ಕರವಾಗಿ ಮತ್ತೆ ಮತ್ತೆ ಆ ಮಹಾತ್ಮರ ಪುಣ್ಯಾತ್ಮರ ಲೋಕ ಉಪಕಾರಿಗಳಾಗಿರ್ತಕ್ಕಂಥ ಮಹಾತ್ಮರ ಸಂತರ ದರ್ಶನ, ಅವರ ಹೇಳ್ತಕ್ಕಂಥ ಮಾತುಗಳ ರೀತಿಯಲ್ಲಿ ಅವರ ಉಪದೇಶದ ಪರವಾಗಿರ್ತಕ್ಕಂಥ ಪದ್ಯಗಳನ್ನ ಅವನ್ನ ಹಾಡಾಕ ಬಂದ್ರ ಹಾಡೋದು, ಇಲ್ಲ ಅರ್ಥಗಳಿಂದ ಓದೋದು, ಮಹಾತ್ಮರಿಂದ ಅದನ್ನ ಬಿಡಿಸಿಕೊಂಡು ಅದರಲ್ಲಿ ಇರ್ತಕ್ಕಂಥ ಸತ್ಯಾಂಶವನ್ನ ತಿಳಿದುಕೊಳ್ಳಲು ಪ್ರಯತ್ನ ಮಾಡುವುದು. ಇಂತಹ ಅವಕಾಶವನ್ನು ಪರಮ ಪೂಜ್ಯರಾಗಿರ್ತಕ್ಕಂಥ ಬಸವರಾಜಪ್ಪ ಅವರು ನಮ್ಮೆಲ್ಲರಿಗೆ ಅವಕಾಶ ಮಾಡಿ ಕೊಟ್ಟಿದ್ದಾರೆ. ಅವರಿಗೆ ಮತ್ತೊಮ್ಮೆ ನಮಸ್ಕಾರಗಳನ್ನು ಸಮರ್ಪಣೆ ಮಾಡಿ, ಅವರಿಂದ ಈ ಕರ್ಮ ಕೋಟಿಗಳಿಂದ ಮುಕ್ತಿಯಾಗುವುದುಂಟೆ ನಿರ್ಮಲಾತ್ಮ ಜ್ಞಾನ ಹೊಂದಿರಲು ಅಂತಕ್ಕಂಥ ಈ ಸೂತ್ರ, ಇದಕ್ಕೆ ಸೂತ್ರನ ಅಂತಾರ, ಪಲ್ಲವಿನ ಅಂತಾರ. ಅದಕ್ಕೆ ಈ ಸೂತ್ರದಲ್ಲಿ ಇರ್ತಕ್ಕಂಥ ಭಾವವನ್ನು ನೋಡಿಕೊಂಡಾದ ಮೇಲೆ ನಾವು ಒಂದೇ ನುಡಿಯನ್ನು ನೋಡೋಣ ಅಂತಂತ ಹೇಳ್ತಾ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಅನಂತ ಧನ್ಯವಾದಗಳನ್ನು ನಮಸ್ಕಾರಗಳನ್ನು ಸಮರ್ಪಣೆ ಮಾಡಿ ತಮಗೆಲ್ಲರಿಗೂ ಶರಣಾರ್ಥಿಗಳು. ಬಸವರಾಜಪ್ಪ ಅವರಿಗೆ ಶರಣಾರ್ಥಿಗಳು. ಓಂ ಶಿವನೇ ಅವತರಿಸಿ ನವರೂಪವೆಂದೆನಿಸುತ್ತ ತವೆ ಮುಕ್ತಿ ಪದವನೆ ಎಲ್ಕೆ ಧರೆಗಿಳಿದ ಶಿವ ಸಿದ್ಧಾರೂಢ ಕೃಪೆಯಾಗು. ಓಂ ಮಾನವಾರ್ಥಂ ಆವಿರ್ಭೂತಂ ಮಾನಮೇಯಾದಿಲಕ್ಷಕಂ ಶಿವರೂಪಂ ಶಿವಾನಂದಂ ವಂದ್ಯಂ ವಂದೇ ಜಗದ್ಗುರು. ಪ್ರಾತಸ್ಮರಣೀಯ ಸದ್ಗುರುಗಳನ್ನು ಹೃದಯಾರದಲ್ಲಿ ಧ್ಯಾನಿಸಿ ತತ್ಸ್ವರೂಪರೆಯಾದ ಸಿದ್ಧಾರೂಢ ಶಿವಾನಂದ ಮಹಾಸ್ವಾಮಿಗಳ ದಿವ್ಯ ಪಾದಕ್ಕೂ ಅನಂತ ನಮಸ್ಕಾರಗಳನ್ನು ಸಮರ್ಪಿಸುತ್ತಾ ಅದ್ವೈತ ಸಂಪ್ರದಾಯ ಕರ್ತೃಗಳಾದಂಥ ಗುರು ಪರಂಪರೆಗೆ ನಮಸ್ಕರಿಸಿ ಈ ಕಾರ್ಯಕ್ಕೆ ಕಾರಣೀಭೂತರಾದಂಥ ಪರಮ ಪೂಜ್ಯರಾದ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಸರ್ಪಭೂಷಣ ಶಿವಯೋಗಿಗಳ ಪಾದಕ್ಕೂ ನಮಸ್ಕರಿಸಿ ಇಲ್ಲಿಯ ಪರ್ಯಂತರ ಈ ಗ್ರಂಥವನ್ನು ಟೀಕಾ ತಾತ್ಪರ್ಯ ಬರೆದಂಥ ಮಾಲಿಂಗ್ಪುರ ಸಹಜಯೋಗಿ ಸಹಜಾನಂದಪ್ಪಾಜಿಯವರ ಪಾದಕ್ಕೂ ನಮಸ್ಕರಿಸಿ ಇಲ್ಲಿಯ ಪರ್ಯಂತರ ನಮ್ಮೆಲ್ಲರಿಗೆ ಈ ಪದ್ಯವನ್ನು ಅದು ರಾಗಬದ್ಧವಾಗಿ ನಮ್ಮೆಲ್ಲರಿಗೆ ಉಪದೇಶ ಮಾಡಿದಂಥ ಸೋಪಣ್ಣಪ್ಪವ್ರ ಪಾದಕ್ಕೂ ನಮಸ್ಕರಿಸಿ ಸರ್ವರ ಸದುಹೃದಯದಲ್ಲಿ ವಿರಾಜಮಾನನಾಗಿ ಬೆಳಗ್ತಾ ಇರ್ತಾ ಪರಶಿವಮೂರ್ತಿ ವಂದಿಸಿ ತಮ್ಮೆಲ್ಲರ ಪಾದಕ್ಕೂ ನಮಸ್ಕರಿಸಿ ಶಿವಸ್ವರೂಪಿಗಳೇ, ಯಾವ ಈ ಕೈವಲ್ಯ ಕಲ್ಪವಲ್ಲರಿ ಎಂಬ ಗ್ರಂಥದ ಇದರಲ್ಲಿ 5ನೇ ಸ್ಥಳವಾದಂಥ ಯಾವ ಜ್ಞಾನ ಪ್ರತಿಪಾದನದ ಸ್ಥಳದ 5ನೇ ನುಡಿ ಇವತ್ತಿನ ದಿವಸ ನಾವು ನೀವೆಲ್ಲ ಚಿಂತನೆ ಮಾಡಿಕೊಳ್ಳೋಣ. ಅದಕ್ಕೆ ತಾತ್ಪರ್ಯ ಏನು ಹೇಳಿದಾರೆ ನೋಡ್ರಿ. ಇಲ್ಲಿ ವೇದಗಳಲ್ಲಿ ಕರ್ಮಕಾಂಡ, ಉಪಾಸನಕಾಂಡ ಮತ್ತು ಜ್ಞಾನಕಾಂಡವೆಂಬುದಾಗಿ 3 ಕಾಂಡಗಳನ್ನು ಹೇಳಿರುತ್ತಾರೆ. ಕರ್ಮಕಾಂಡ, ಉಪಾಸನಕಾಂಡ, ಜ್ಞಾನಕಾಂಡ. ಇದನ್ನು ಮಾಡಿದವರು ಯಾರಪ್ಪ ಅಂತ ಕೇಳಿದ್ರೆ ವೇದವ್ಯಾಸರು. ಒಂದು ಮಾತು ಇಲ್ಲೇ ಗುರುನಾಥ, ಹೇಳ್ರಿ ಪೌರ. ಭಗವದ್ಗೀತೆಯಲ್ಲಿ 3 ಭಾಗಗಳನ್ನು ಮಾಡ್ಯಾರ ಅಂತಂದೆ. 18 ಅಧ್ಯಾಯಗಳದಾವ. ಹೌದ್ರಿ. ಆ 18ನೇ ಅಧ್ಯಾಯದಲ್ಲಿಯೂ ಕೂಡ ಈ 3 ಕಾಂಡಗಳನ್ನು, ಕರ್ಮಕಾಂಡ, ಉಪಾಸನ ಕಾಂಡ ಮತ್ತು ಜ್ಞಾನಕಾಂಡ, ಈ 3 ಕಾಂಡಗಳನ್ನು ಅದರಲ್ಲಿಯೂ ಕೂಡ ಹೇಳಿದ್ದಾರೇನು ಅಂತ ನನಗೆ ಕೇಳ್ಬೇಕಂತ ಅನ್ಸಿತಪ್ಪವ್ರೆ. ಮಾಡ್ಯಾರಲ್ರಿ, ಅಲ್ಲಿ ಮಾಡ್ಯಾರ್ರಿ, ಅಲ್ಲಿ ಹೇಳ್ಯಾರ ಅವ್ರು. ಬಾಳ ಎತ್ತಿ ಹೇಳ್ಯಾರ ಅಲ್ಲಿ ಅಪ್ಪವ್ರು.
ಹಾ ಅಂದ್ರ ಈ ಟೈಪ್ ಬೇರೆ ಬೇರೆ ಮಾಡ್ರಿ ಭಾಗ ಮಾಡ್ರಿ 18 ಅಧ್ಯಾಯ ಆದಾಗನು ಕೂಡ ಅಂತ ನನಗೆ ಹಿಂಗ್ ಕೇಳ್ಬೇಕನ್ಸ್ತದೆ. ಅಲ್ಲಿ ಮಾಡ್ಯಾರಂದ್ರು ಸಹಿತ ಹಾ 3ನೇ ಅಧ್ಯಾಯದೊಳಗೆ ಕರ್ಮ ಹೇಳ್ಯಾರ್ರಿ, 2ನೇ ಅಧ್ಯಾಯದೊಳಗೆ ಮತ್ತೆ ಜ್ಞಾನವೇ ಹೇಳ್ಯಾರಲ್ಲಿ, ಸಾಂಖ್ಯ ಹ್ಮ್ ಯೋಗ. ಅದೇ ಇವನ್ನ 3 ಭಾಗ ಮಾಡ್ಯಾರ ಏನಾದ್ರಾಗ 18 ಅಧ್ಯಾಯದಾಗ ಅಂತ ತಿಳ್ಕೊಂಡ್ ನನಗ್ ಗೊತ್ತಾಗ್ಲಿಲ್ರಿ ಅದಕ್ಕಪ್ಪರಿ. ಅಲ್ಲೆಲ್ಲಿ ಕರ್ಮದ ಬಗ್ಗೆನು ಹೇಳ್ಯಾರ, ಉಪಾಸನ ಬಗ್ಗೆನೂ ಹೇಳ್ಯಾರ, ಜ್ಞಾನದ ಬಗ್ಗೆನೂ ಹೇಳ್ಯಾರ. ಹ್ಮ್ ಆದ್ರೆ ಹಿಂಗ ಅಲ್ಲಿ ಹಿಂಗ್ ಪರ್ತ್ ಹಿಂಗ ಆಗಿಲ್ರಿ, ಅಲ್ಲೆಲ್ಲಿ ಮಿಕ್ಸ್ ಮಾಡಿ ಹೇಳ್ಕೊತ ಬಂದಾರ ಅಲ್ಲಿ ಬಿ. ಹಾ ಸರಿ ಸರಿ ಮುಂದುವರಿ. ಅದಕ್ಕೆ ವೇದಗಳಲ್ಲಿ ಕರ್ಮಕಾಂಡ, ಉಪಾಸನ ಕಾಂಡ ಮತ್ತು ಜ್ಞಾನ ಕಾಂಡವೆಂಬುದಾಗಿ 3 ಕಾಂಡಗಳನ್ನು ಹೇಳಿರುತ್ತಾರೆ. ಅಲ್ಲಿ ಕರ್ಮ ಉಪಾಸನೆಗಳು ಎದಕ್ಕಾಗಿ ಹೇಳ್ಯಾರಪ್ಪ ಅಂತ ಕೇಳಿದ್ರೆ ಅಂತಃಕರಣದ ಶುದ್ಧಿಯನ್ನು ಮಾಡುತ್ತಲಿವೆಯೇ ಹೊರತು ಮುಕ್ತಿಯನ್ನುಂಟು ಮಾಡಲಾರವು. ಕರ್ಮ ಉಪಾಸನೆಗಳ ಕೆಲಸ ಏನಪ್ಪಾ ಅಂತ ಕೇಳಿದ್ರ ಕೇವಲ ಅಂತಃಕರಣ ಶುದ್ಧಿ. ನಿಜಗುಂಡ್ರಾದ್ರೆ ಹೇಳಿಲ್ರಿ, ಹಿಂಗದೆ ನಿತ್ಯ ಕರ್ಮವ ಮಾಡಲು ತುಂಗ ಧರ್ಮ ವಿವರ್ಧನ, ಮಂಗಲಮಯ ಧರ್ಮದಿಂದ ದುಷ್ಕೃತಿ ಭಂಗವಾಗಿ ಮೋಹಿಪ ಚಿತ್ತ ನಿರ್ಮಲವದರಿಂದ. ಕೇವಲ ಅದರಿಂದ ಏನಪ್ಪಾ ಅಂದ್ರೆ ಚಿತ್ತ ನಿರ್ಮಲ, ಅಂತಃಕರಣ ಶುದ್ಧಿ. ಅದು ಎಂತ ಕರ್ಮಪ್ಪ ಅಂದ್ರೆ ನಿಷ್ಕಾಮ ಕರ್ಮ ಇರ್ಬೇಕದು. ಮತ್ತದು ಸಕಾಮಿತ್ತಪ್ಪ ಅಂದ್ರೆ ಅದು ಅಂತಃಕರಣ ಶುದ್ಧಿ ಆಗುವುದಿಲ್ಲ, ಭೋಗಾದಿಗಳಾಗ್ತವ. ಕರ್ಮದಲ್ಲಿ ಸಕಾಮಿತ್ತಂದ್ರೆ ಏನಾಗ್ತದ, ಭೋಗಗಳಾಗ್ತವ. ನಿಷ್ಕಾಮಿತ್ತಪ್ಪ ಅಂದ್ರೆ ಏನಾಗ್ತದದು, ಅಂತಃಕರಣ ಶುದ್ಧಿ, ಈಶ್ವರಾರ್ಪಣ ಬುದ್ಧಿಯಿಂದ ಮಾಡಿದ್ದಂದ್ರೆ ಆ ಕರ್ಮ ಅಂತಃಕರಣ ಶುದ್ಧಿ. ಅಲ್ಲಿ ಜಿಜ್ಞಾಸುದಯ ಆಗ್ತದೆ. ಅದರ ಕರ್ಮದಲ್ಲಿ ಕ್ವಾಲಿಟಿ ಅದ, ಏನು, ಒಂದು ಸಕಾಮ, ಇನ್ನೊಂದು ನಿಷ್ಕಾಮ. ನಿಷ್ಕಾಮ ಕರ್ಮಜ್ಜರಾಗಿತ್ತು ಅಂದ್ರೆ ಏನಾಗ್ತದಪ್ಪ ಅಂತ ಕೇಳಿದ್ರೆ ಅದು ಜ್ಞಾನಕ್ಕೆ ಸಾಧನ ಆಗ್ತದ, ಪರಂಪರಾ ಸಾಕ್ಷಾತ್ ಸಾಧನ ಅಲ್ಲ. ಮತ್ತೆ ಆ ಕರ್ಮದಿಂದ ಅಂತಃಕರಣ ಶುದ್ಧಿ, ಅಂತಃಕರಣ ಶುದ್ಧಿ ದ್ವಾರ ವಿವೇಕಾದಿಗಳು, ವಿವೇಕಾದಿಗಳ ದ್ವಾರ ಜಿಜ್ಞಾಸ, ಜಿಜ್ಞಾಸದ್ವಾರ ಶ್ರವಣ ಮನನ ನಿಧಿಧ್ಯಾಸನ. ಹಿಂಗ್ ಪರಂಪರಾ ಸಾಧನದದು ಕರ್ಮ. ಅದಕ್ಕೆ ಶಾಸ್ತ್ರದಲ್ಲಿ ಹೇಳ್ಕೊಂಬಂದ್ರು, ಚಿತ್ತೈಷ ಶುದ್ಧಿ ಕರ್ಮನತು ವಸ್ತುಪಲಬ್ಧ ಹೇ. ಆ ಕರ್ಮದಿಂದ ವಸ್ತು ಸಿದ್ಧಿ ಆಗುವುದಿಲ್ಲ, ಏನಾಗ್ತದ, ಚಿತ್ತ ಶುದ್ಧಿ ಆಗ್ತದೆ. ವಸ್ತು ಸಿದ್ಧಿ ಆಗ್ಬೇಕಾದ್ರೆ ವಿಚಾರೇಣ, ವಿಚಾರ ಅಂದ್ರೆ ಜ್ಞಾನ. ಅದಕ್ಕೆ ಹೇಳ್ಯಾರ ಅವರು, ಅಂತಃಕರಣದ ಶುದ್ಧಿಯನ್ನು ಮಾಡುತ್ತಲಿವೆಯೇ ಹೊರತು ಮುಕ್ತಿಯನ್ನು ಉಂಟು ಮಾಡಲಾರವು. ಯಾವ ಕರ್ಮಗಳು, ಆ ಉಪಾಸನನು ಸಹಿತ ಅದನ್ನು ಮಾನಸಿಕ ಕರ್ಮವೇ. ಯಾಕಂದ್ರೆ 3 ಕರಣಗಳಿಂದ ಕರ್ಮ ಆಗ್ತದೆ, ಶರೀರದಿಂದಾಗಲಿ, ವಾಣಿಯಿಂದಾಗಲಿ, ಮನಸ್ಸಿನಿಂದಾಗಲಿ. ಆ ನಡೆಯುವ ಕ್ರಿಯೆಗೆ ಕರ್ಮ ಅಂತ ಕರೆದ್ರು. ಆ ಉಪಾಸನಕ್ಕೂ ಸಹಿತ ಮಾನಸಿಕ ಕರ್ಮದನು. ಅದಕ್ಕೆ ಇಲ್ಲಿ ಹೇಳ್ತಾರೆ, ಅಂತಃಕರಣದ ಶುದ್ಧಿಯನ್ನು ಉಂಟು ಮಾಡುತ್ತಲಿವೆಯೇ ಹೊರತು ಮುಕ್ತಿಯನ್ನು ಉಂಟು ಮಾಡಲಾರವು. ಆದ್ದರಿಂದ ಕೋಟಿ ಕೋಟಿ ಕರ್ಮಗಳಿಂದಲೂ ಮುಕ್ತಿಯಾಗುವುದಿಲ್ಲ. ನಿರ್ಮಲವಾದ ಆತ್ಮಜ್ಞಾನದಿಂದಲೇ ಮುಕ್ತಿಯಾಗುವುದೆಂಬ ಅಭಿಪ್ರಾಯವಿರುತ್ತದೆ. ಮುಕ್ತಿ ಎದರಿಂದ ಆಗ್ತದಪ್ಪ ಅಂತ ಕೇಳಿದ್ರೆ ನಿರ್ಮಲವಾದ ಆತ್ಮಜ್ಞಾನ, ಪರಿಶುದ್ಧವಾದ ಆತ್ಮಜ್ಞಾನ ಅಂತ. ಅದಕ್ಕೆ ಮುಂದುವರೆದು ಹೇಳ್ತಾರೆ, ಏನ್ ಹೇಳ್ತಾರೆ, ಜಾತಿ ಜಾತಿಗೆ ಭೇದ, ವರ್ಣ ವರ್ಣಕ್ಕೆ ಭೇದ, ತಾತ ಪುತ್ರರಿಗೆ ಅಣ್ಣ ತಮ್ಮರಿಗೆ ಭೇದ, ಈ ತೆರದಿ ಬಹು ಮುಖಗಳಾಗಿ ಬಾಯದೊಳಗಿಳಿ ವಾತ ಗಿಳಿವಾತ್ಯಂತೆ. ಗಿಳಿ ವಾತಿ ವಾತ್ ಅಂದ್ರೆ ಮಾತು. ವಾತ್ ಅಂದ್ರೆ ಮಾತು. ಬಾಯದೊಳಗಿಳಿ ವಾತಿನಂತಾತ್ಮನುಭವವಿಲ್ಲದಿರವ. ಅಂದ್ರೆ ಗಿಳಿಗೆ ಏನದದು, ಬರೇ ಮಾತದ, ಆದ್ರೆ ಅದ್ರ ಅನುಭವದೇನಂದ್ರು ಇಲ್ಲ.
ಅದಕ್ಕೆ ಹೇಳ್ತಾರೆ ಟೀಕಾದೊಳಗೆ ಏನ್ ಹೇಳ್ತಾರೆ ನೋಡ್ರಿ, ಜಾತಿ ಜಾತಿಗೆ ಭೇದ. ಒಂದು ಜಾತಿಯು ಕರ್ಮ ಮತ್ತೊಂದು ಜಾತಿಯವರಿಗೆ ಭೇದವಾಗಿರುತ್ತದೆ, ಅದು ಹಿಡ್ಸಂಗಿಲ್ಲ ಅವರಿಗೆ. ನಮ್ಮದೇ ನೇಮ ಬೇರೆ, ಅವ್ರದೇ ನೇಮ ಬೇರೆ. ಮತ್ತು ವರ್ಣಕ್ಕೆ ಭೇದ. ಒಂದು ವರ್ಣದವರು ಮಾಡುವ ಕರ್ಮವು ಮತ್ತೊಂದು ವರ್ಣದವರಿಗೆ ಭಿನ್ನವಾಗಿರುತ್ತದೆ. ತಾತ ಪುತ್ರರೇ ಅಣ್ಣ ತಮ್ಮರಿಗೆ ಭೇದ. ಅಂದ್ರೆ ತಂದೆ ಮಾಡುವ ಕರ್ಮ, ಮಕ್ಕಳು ಮಾಡುವ ಕರ್ಮಗಳು ಭಿನ್ನವಾಗಿರುತ್ತವೆ. ಅಣ್ಣ ತಮ್ಮರುಗಳು ಮಾಡುವ ಕರ್ಮಗಳು ಪರಸ್ಪರ ಭಿನ್ನವೇ ಆಗಿರುತ್ತವೆ. ಈ ತೆರದಿ ಅಂದ್ರೆ ಈ ಪ್ರಕಾರವಾಗಿ ಬಹುಮುಖಗಳಾಗಿ ಬಹಳ ಪ್ರಕಾರವಾಗಿ ಬಾಯದಳು ಅಂದ್ರೆ ಹೊರಗೆ ಗಿಳಿವಾತಿನಂತೆ ಅಂದ್ರೆ ಗಿಳಿಗಳ ಮಾತಿನಂತೆ ಆತ್ಮಾನುಭವವಿಲ್ಲದಿರುವ ಅಂದ್ರೆ ಗಿಳಿಗಳ ಮಾತಿನಲ್ಲಿ ಹೇಗೆ ಅನುಭವವಿರುವುದಿಲ್ಲವೋ ಹಾಗೆಯೇ ಕರ್ಮ ಮಾರ್ಗದಲ್ಲಿ ಆತ್ಮಾನುಭವವು ಇರುವುದಿಲ್ಲ. ಯಾಕಂದ್ರಲ್ಲಿ ಕರ್ಮ ಭೇದ ಬುದ್ಧಿಯಿಂದ ಆಗ್ತದೆ, ಅಲ್ಲಿ ಆತ್ಮಾನುಭವವಿಲ್ಲಲ್ಲಿ. ಹಾಗೆಯೇ ಕರ್ಮ ಮಾರ್ಗದಲ್ಲಿ ಆತ್ಮಾನುಭವವು ಇರುವುದಿಲ್ಲ. ತಾತ್ಪರ್ಯ ನೋಡ್ರಿ ಏನಂತಾರ ಈ ಒಂದೇ ನುಡಿದು, ವೇದಗಳಲ್ಲಿ ಮುಖ್ಯವಾಗಿ 2 ಪ್ರಕಾರದ ಕರ್ಮಗಳನ್ನು ಹೇಳಿರುತ್ತಾರೆ. ಮುಖ್ಯವಾಗಿ ಕರ್ಮ 2 ಪ್ರಕಾರ, ಒಂದು ವಿಹಿತ ಕರ್ಮ, ಇನ್ನೊಂದು ನಿಷಿದ್ಧ ಕರ್ಮವೆಂದು ವಿಭಾಗಿಸಿರುತ್ತಾರೆ. ಅಲ್ಲಿ ಏನು ವಿಭಾಗ ಮಾಡಿದ್ರು, ಒಂದು ವಿಹಿತ ಕರ್ಮ, ಇನ್ನೊಂದು ನಿಷಿದ್ಧ ಕರ್ಮ ವಿಭಾಗಿಸಿರುತ್ತಾರೆ. ಇನ್ನ ವಿಹಿತ ಕರ್ಮ ಎದಕ್ಕಂತಾರಪ್ಪ ಅಂತ ಕೇಳಿದ್ರೆ ಹೇಳ್ತಾರೆ ಅವರು, ಪುರುಷರ ಪ್ರವೃತ್ತಿಯ ನಿಮಿತ್ತವಾಗಿ ಇದನ್ನು ಮಾಡು ಎಂದು ಹೇಳಲ್ಪಟ್ಟ ಕರ್ಮಗಳಿಗೆ ವಿಹಿತ ಕರ್ಮವೆಂದು ಹೇಳುತ್ತಾರೆ. ವಿಹಿತ ಕರ್ಮ ಅಂದ್ರ ಪುರುಷ ಪ್ರವೃತ್ತಕ ವಾಕ್ಯಂ ವಿಹಿತ. ಇದನ್ನು ನೀನು ಮಾಡು 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 ಅಂತ ಪುರುಷನನ್ನ ಏನು ಪ್ರವೃತ್ತಿ ಮಾಡ್ಯದಲ್ಲ ಅದಕ್ಕೇನಂತಾರ್ರಿ ವಿಹಿತ ಕರ್ಮ. ಇಜ್ಗುಂಡ್ರು ಹೇಳಿಲ್ರಿ, ಶಾರ್ಟ್ಕಟ್ದೊಳಗೆ ಹೇಳ್ಯಾರ ನೋಡು, ಏನು ಪುಣ್ಯವನೇ ಮಾಡು, ಇದು ವಿಹಿತ ಕರ್ಮ, ಇದು ಮಾಡು ಪ್ರಯತ್ನ ಪೂರ್ವಕವಾಗಿ. ಇನ್ನು ನಿಷಿದ್ಧ ಅಂದ್ರೆ ದುರಿತ ಕರ್ಮವನ್ನು ಅಲ್ಲದಿರು, ಶಾರ್ಟ್ಕಟ್ದೊಳಗೆ ಹೇಳ್ಯಾರ ಅವರು. ಇಂಥ ದುರಿತ ಕರ್ಮ ಮಾಡಬೇಡ, ಅದರಿಂದ ಏನಾಗ್ತದೆ ಮಾಡದಂದ್ರೆ ಮುಂದೆ ಅದರಿಂದ ಪಾಪ ಉಂಟಾಗಿ ದುಃಖ ತಪ್ಪುವುದಿಲ್ಲ. ಈ ವಿಹಿತ ಕರ್ಮದಲ್ಲಿ ಇದೇನು ಪುರುಷ ಪ್ರವೃತ್ತಕ ವಾಕ್ಯಂ, ಪುಣ್ಯವನ್ನೇ ಮಾಡು ಅಂತೇನು ಹೇಳ್ಯಾರಲ್ಲ ಅದರಿಂದ ಮುಂದ ಪುಣ್ಯ ಸಂಗ್ರಹ ಆಗಿ ಅದರಿಂದ ಸುಖ ಆಗ್ತದೆ. ಅದಕ್ಕೆ ಹೇಳ್ತಾರೆ ಅವರು ವಿಹಿತ ಕರ್ಮವೆಂದು. ಏನ್ ಹೇಳ್ತಾರ್ರಿ, ಪುರುಷರ ಪ್ರವೃತ್ತಿಯ ನಿಮಿತ್ತವಾಗಿ ಇದನ್ನು ಮಾಡು ಎಂದು ಹೇಳಲ್ಪಟ್ಟ ಕರ್ಮಗಳಿಗೆ ವಿಹಿತ ಕರ್ಮವೆಂದು ಹೇಳುತ್ತಾರೆ. ಮತ್ತು ಪುರುಷರ ನಿವೃತ್ತಿಗೋಸ್ಕರವಾಗಿ ಮಾಡಬೇಡ, ಇದನ್ನು ನೀ ಮಾಡದಂದ್ರೆ ಏನಾಗ್ತದೆ, ಇಂಥ ಅಧೋಗತಿ ಆಗ್ತದೆ ಮುಂದೆ. ಅದನ್ನು ಪುರುಷರ ನಿವೃತ್ತಿಗೋಸ್ಕರವಾಗಿ ಮಾಡಬೇಡ ಎಂದು ಹೇಳಲ್ಪಟ್ಟ ಕರ್ಮಗಳಿಗೆ ನಿಷಿದ್ಧ ಕರ್ಮಗಳೆಂದು ಅನ್ನುತ್ತಾರೆ. ಅವುಗಳಲ್ಲಿ ವಿಹಿತ ಕರ್ಮಗಳು, ವಿಹಿತ ಕರ್ಮವು ಎಷ್ಟಪ್ಪ ಅಂತ ಕೇಳಿದ್ರು, ಒಂದನೇದ್ದು ವಿಹಿತ ಕರ್ಮದಲ್ಲಿ ಮತ್ತೆ ಕ್ವಾಲಿಟಿ ಹೇಳ್ತಾರೆ. ಇನ್ನ ಒಂದನೇದ್ದು ನಿತ್ಯ, ಎರಡನೇದ್ದು ನೈಮಿತ್ತಿಕ, ಮೂರನೇದ್ದು ಕಾಮ್ಯ, ನಾಲ್ಕನೇದ್ದು ಪ್ರಾಯಶ್ಚಿತ್ತ. ನಾಲ್ಕನೇದ್ದು ಪ್ರಾಯಶ್ಚಿತ್ತ ಎಂಬುದಾಗಿ 4 ಪ್ರಕಾರವಾಗಿರುತ್ತದೆ. ಅಲ್ಲಿ ಪ್ರಾಯಶ್ಚಿತ್ತ ಕರ್ಮವು ಒಂದನೇದ್ದು ಸಾಧಾರಣ ಪ್ರಾಯಶ್ಚಿತ್ತ ಮತ್ತು ಎರಡನೇದ್ದು ಅಸಾಧಾರಣ ಪ್ರಾಯಶ್ಚಿತ್ತವೆಂಬುದಾಗಿ
ಆ ಪ್ರಾಯಶ್ಚಿತ್ತದಲ್ಲಿ ಮತ್ತೆ 2 ಪ್ರಕಾರ. ಒಂದು ಸಾಧಾರಣ ಪ್ರಾಯಶ್ಚಿತ್ತ. ಸಾಧಾರಣ ಪ್ರಾಯಶ್ಚಿತ್ತ ಎದಕ್ಕಂತಾರಪ್ಪ? ಓಂ ನಮಃ ಶಿವರಪ್ಪ. ಹೇಳ್ರಿ. ಸರ್ವ ಕಾರ್ಯಕ್ಕೆ ಯಾವದ ಕಾರಣ ಇರ್ಬೇಕ ಸಾಧಾರಣ ಪ್ರಾಯಶ್ಚಿತ್ತ ಅನ್ಬೇಕ್ರಿಪ್ಪ. ಸಾಧಾರಣ ಪ್ರಾಯಶ್ಚಿತ್ತ ಅಂದ್ರೆ ಸರ್ವ ಕಾರ್ಯಕ್ಕೆ ಯಾವುದು ಕಾರಣವಾಗಿರುವುದು. ಇಲ್ಲಿ ಪ್ರಾಯಶ್ಚಿತ್ತ ಅಂತ ಹೇಳ್ಯಾರ. ಅದು ಎಂಥದಪ್ಪ ಅದು ಅಂತ ಕೇಳಿದ್ರೆ, ಗಂಗಾ ಸ್ನಾನ, ಈಶ್ವರ ನಾಮೋಚ್ಚಾರಣೆ, ಇವು ಮಾಡಿದ್ರೆ ಏನಾಗ್ತದ? ಸರ್ವ ಕಾರ್ಯಕ್ಕೂ ಕಾರಣದಿದು. ಅಂದ್ರೆ ತಿಳಿಯದೆ ಮಾಡಿದ ಪಾಪವನ್ನು ಕಳೆಯೋಗೋಸ್ಕರವಾಗಿ ಎಷ್ಟೋ ತಿಳಿಲಾರ ಪಾಪಗಳದಾವ್, ನಮಗೆ ಗೊತ್ತಿರಲಾರದೆಷ್ಟೋ ಅನಾದಿ ಜನ್ಮದ ಪಾಪಗಳು. ಅವೆಲ್ಲ ಕಳೆಯುವುದು ಎದರಲ್ಲಿ ಸಾಮರ್ಥ್ಯದಪ್ಪ ಅಂತ ಕೇಳಿದ್ರೆ ಈ ಸಾಧಾರಣ ಪ್ರಾಯಶ್ಚಿತ್ತದಲ್ಲಿ. ಇನ್ನ ಗೊತ್ತಿದ್ದ ಪಾಪವನ್ನು ಕಳೆಯೋಗೋಸ್ಕರ ಮಾಡುವಂತ ಪ್ರಾಯಶ್ಚಿತ್ತ ಅದು ಅಸಾಧಾರಣ ಪ್ರಾಯಶ್ಚಿತ್ತ. ಅದು ಒಂದನ್ನೇ. ಅದಕ್ಕೆ ಹೇಳ್ತಾರಿಲ್ರಿ, ಪ್ರಾಯಶ್ಚಿತ್ತ ಕರ್ಮ ಒಂದನೇದ್ದು ಸಾಧಾರಣ ಪ್ರಾಯಶ್ಚಿತ್ತ ಮತ್ತು ಎರಡನೇದ್ದು ಅಸಾಧಾರಣ ಪ್ರಾಯಶ್ಚಿತ್ತವೆಂಬುದಾಗಿ 2 ವಿಧವಾಗಿರುತ್ತದೆ. ಇನ್ನು ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ ಮತ್ತು ಶೂದ್ರ ಎಂಬುದಾಗಿ ವರ್ಣಗಳು 4. ಹೇಳ್ರಿಪ್ಪ. ಒಂದು ಸಾಧಾರಣ ಕಾರಣ, ಒಂದು ಸಾಧಾರಣ ಕರ್ಮ ಹೇಳಿದ್ರು, ಇನ್ನೊಂದು ಅಸಾಧಾರಣ ಕರ್ಮವನ್ನು ಹೇಳಿದ್ರು. ಹೌದೌದ್ರಿ. ಸಾಧಾರಣ ಕರ್ಮಗಳಿಗೆ ಕಾರಣ ಯಾವ ಹೇಳಿದ್ರಪ್ಪ? ಸಾಧಾರಣ ಕಾರಣ ಅಂದ್ರೆ ಸರ್ವ ಕಾರ್ಯಕ್ಕೂ ಯಾವುದು ಕಾರಣ ಆಗ್ಯದ ನೋಡ್ರಿ. ಸರ್ವ ಸಾಧನಗಳಿಗೆ ಕಾರಣವಾಗಿದ್ದು ಸಾಧಾರಣ ಕರ್ಮ ಕಾರಣ. ಸಾಧಾರಣ ಪ್ರಾಯಶ್ಚಿತ್ತ. ಅಸಾಧಾರಣ ಕಾರಣ ಅಂತಂದ್ರೆ ವಿಶೇಷ ಸಾಧನಗಳಿಗೆ ಅಸಾಧಾರಣ ಕಾರಣ. ಇದನ್ನ ಒಂದ್ ಸ್ವಲ್ಪ ಉದಾಹರಣೆಯೊಂದಿಗೆ ಹೇಳಿದ್ರೆ ಅನುಕೂಲ ಆಗುತ್ತಂದೆ. ವಿಶೇಷ ಸಾಧನೆ ಅಂದ್ರೆ ನೋಡ್ರಿ, ಇಲ್ಲಿ ಅಸಾಧಾರಣ ಕಾರಣ ಅಂದ್ರ ನೇತ್ರ ಏನ್ ಮಾಡ್ತದ್ರಿ? ರೂಪ ಒಂದನ್ನೇ ನೋಡ್ತದ. ಹೌದ್ರಿ. ಶ್ರೋತ್ರ ಏನ್ ಮಾಡ್ತದ? ಕೇವಲ ಶಬ್ದವನ್ನ ಅಷ್ಟೇ ಗ್ರಹಣ ಮಾಡ್ತದದು. ಹೌದ್ರಿ. ಇನ್ನ ಗ್ರಹಣ ಕೇವಲ ಗಂಧವನ್ನೇ ವಿಷಯ ಮಾಡ್ತದ. ಹೌದ್ರಿ. ಇವೆಲ್ಲ ಒಂದೊಂದು ಮಾಡ್ತಾವ. ಇವು ಅಸಾಧಾರಣ ಕಾರಣ. ಮನಸ್ಸು ಮಾತ್ರ ಎಲ್ಲಾ ಇಂದ್ರಿಯಗಳಲ್ಲಿ ಆಯ್ತದ ನೋಡ್ರಿ ಅದು. ಎಲ್ಲ ಇಂದ್ರಿಯಗಳಲ್ಲಿ ಅದು ಸಾಥ್ ಕೊಡ್ತದ. ಕಡೆ ಗ್ರಹಣದಲ್ಲಿ ಆಯ್ತದ, ನೇತ್ರದಲ್ಲಿ ಆಯ್ತದ, ಮತ್ತು ಶ್ರೋತ್ರದಲ್ಲಿನೂ ಆಯ್ತದ. ಅದಕ್ಕೆ ಯಾವ ಕಾರಣ ಅಂತಾರಪ್ಪ ಅಂತ ಕೇಳಿದ್ರೆ ಇದು ಸಾಧಾರಣ ಕಾರಣ. ಸರ್ವ ಕಾರ್ಯಕ್ಕೂ ಕಾರಣ ಆಗ್ಯದ್ರಿ ಇದು ಮನಸ್ಸು ಸರ್ವದ ಕಾರ್ಯಕ್ಕೂ ಕಾರಣ ಆಗ್ಯದ. ಯಾಕಂದ್ರೆ ಮನಸ್ಸ ಇಂದ್ರಿಯಗಳಿಗೆ ಸಂಬಂಧ ಆಗ್ಲಿಲ್ಲ ಅಂದ್ರೆ ಅದ್ರದ್ದು ಏನಾಗಿಲ್ಲ, ಸ್ಪಷ್ಟ ಜ್ಞಾನ ಆಗುದಿಲ್ಲ. ಹೌದೌದ್ರಿ. ಮನಸ್ಸ ಎಲ್ಲಕ್ಕ ಸಹಕಾರಿ ಅದ್ರಿ ಅದು. ನನಗ್ ಕೇಳವಲ್ದ್ರಿ ಕಿವಿ, ನನಗ್ ಕಾಣವಲ್ದ್ರಿ ಕಣ್ಣು ಅಂತ ನಾವು ಆ ಮನಸ್ಸಿನ ಮೂಲಕ ಹೇಳುವುದದು. ಅಪ್ಪರೇ ಹೇಳ್ರಿಪ್ಪ. ಈ ಸಾಧಾರಣ ಕಾರಣ ಹೇಳೋ ಮುಂದ ಇದು 10 ಉದಾಹರಣೆಗಳನ್ನು 9 ಉದಾಹರಣೆಗಳನ್ನು ಬಳಸಿದ್ರೆ ನೀವು, ಸಾಧಾರಣ ಕಾರಣಗಳಿಗೆ ಕಾರಣ 1 ಈಶ್ವರ, 2ನೇದು ಜ್ಞಾನ, 3ನೇದು ಇಚ್ಛಾ, 4ನೇದು ಪ್ರಯತ್ನ, 5ನೇದು ಕಾಲ, 6ನೇದು ದಿಶಾ, 7ನೇದು ಅದೃಷ್ಟ ಮತ್ತು 8ನೇದು ಪ್ರಾಗ್ಭಾವ ಹಾಗೂ 9ನೇದು ಪ್ರತಿಬಂಧಕ ಅಭಾವ ಅಂತ ತಿಳ್ಕೊಂಡು ಹೆಂಗೇನ ಬರ್ಕೊಂಡಿದ್ದೇನ್ರಿ ಅಪ್ಪವ್ರ. ಇದ್ರದ್ದೇನು ವಿಶೇಷ ಇದೇನ್ರಿ? ಹೌದೌದ್ರಿ, ವಿಚಾರ ಸಾಗರದಲ್ಲಿ ಬಂದವಲ್ರಿ ಅವೆಲ್ಲ. ಬಂದವ್ರಿ. ಕಾಲ, ದಿಶಾ ಇವೆಲ್ಲ ಏನಪ್ಪಾ ಅಂದ್ರೆ ಸಾಧಾರಣ ಕಾರಣಗಳ್ರಿ. ಇವೆಲ್ಲ ಸರ್ವ ಕಾರಣಗಳು. ಕಾಲ ಬೇಕಲ್ರಿ. ಯಾವುದೇ ಒಂದು ಕಾರ್ಯ ಆಗ್ಬೇಕಾದ್ರೆ ಅದಕ್ಕೆ ಕಾಲ ಬೇಕು. ಕಾಲಾನುಗುಣವಾಗಿನೇ ಆ ಕರ್ಮ ಮಾಡ್ತಾರ ಅವರು.
ಹಾ ಕಾಲ ಮತ್ತು ದೇಶ ಎಂತಲ್ಲಿ ಮಾಡ್ಬೇಕನ್ನೋದು ದೇಶ ಬೇಕಲ್ಲ. ಹೌದು. ಅವೆಲ್ಲ ಯಾವ ಸಾಧಾರಣ ಕಾರಣದವರೆಗೆ ನೋಡ್ರಿ 9 ಅದಕ್ಕೆ ಮುಂದೆ ಸರ್ಪಭೂಷಣ ಶಿವಗೂ ಮುಂದ ಸರ್ಪಭೂಷಣರು ಕೂಡ ಹೇಳ್ಕೊ ಬರ್ತಾರ್ರಿ. ನೋಡಲಾಗಬಹುದು ಬ್ರಹ್ಮವನ್ನು ನೀನು ಅಸಾಧಾರಣ ಕಾರಣಗಳಿಂದ ಅಂತ ತಿಳ್ಕೊಂಡು ಹೇಳ್ಕೊಂಡ್ ಬಂದಾರ್ರಿ. ಮುಂದೆ ಬಂದ ನೋಡೋಣ. ಅದಕ್ಕೆ ಇದು ವಿಚಾರ ಸಾಗರದಾಗ ಬಂದಿದ್ದು ಜರ ಮತ್ತೊಮ್ಮೆ ಕೇಳ್ಬೇಕಂತ ಅನ್ಸಿತಕ್ಕವ್ರಿ. ಅದಕ್ಕೆ ತಮ್ಮ ವಿಚಾರ ಮಾಡ್ಬೇಕು. ಬರೋಬರಿ 9 ಕಾರಣಗಳು ಸಾಧಾರಣ ಕಾರಣದಲ್ಲಿ ಹೇಳ್ಯಾರ್ರಿ ಅಲ್ಲಿ. ಬರೋಬರ. ಇನ್ನೇನ್ ಹೇಳ್ತಾರ ನೋಡ್ರಿ, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ ಮತ್ತು ಶೂದ್ರ ಎಂಬುದಾಗಿ ವರ್ಣಗಳು 4 ಪ್ರಕಾರವಾಗಿದ್ದು ಅವರಲ್ಲಿ ಬ್ರಾಹ್ಮಣನ ಕರ್ಮಗಳು ಬೇರೆ, ಕ್ಷತ್ರಿಯ ಕರ್ಮಗಳು ಬೇರೆ, ವೈಶ್ಯನ ಕರ್ಮಗಳು ಬೇರೆ ಮತ್ತು ಶೂದ್ರನ ಕರ್ಮಗಳು ಭಿನ್ನವಾಗಿರುತ್ತವೆ. ಅದರಂತೆ ಬ್ರಹ್ಮಚಾರಿ, ಗೃಹಸ್ಥ, ವಾನಪ್ರಸ್ಥ ಮತ್ತು ಸನ್ಯಾಸಿ. ಬ್ರಹ್ಮಚಾರಿ, ಗೃಹಸ್ಥ, ವಾನಪ್ರಸ್ಥ. ಬ್ರಹ್ಮಚಾರಿ ಅಂದ್ರಿ ಬ್ರಹ್ಮಚಾರಿ ಅಂದ್ರೆ ಎಷ್ಟಪ್ಪ, 20-25 ವರ್ಷದನ ಬ್ರಹ್ಮಚಾರಿ. ಇನ್ನ ಗೃಹಸ್ಥ, ಗೃಹಿಣಿಯಲ್ಲಿ ಜೊತೆ ಇರುವುದೇ ಗೃಹಸ್ಥ. ವಾನಪ್ರಸ್ಥ, ವಾನಪ್ರಸ್ಥ ಅಂದ್ರೆ ಒಂದೇ ಮನೆಯಲ್ಲಿ ಒಂದೇ ಪದಾರ್ಥ, ಇಬ್ರು ಸತಿಪತಿಗಳು ಅದನ್ನೇ ಸೇವನೆ ಮಾಡಿ ಒಂದೇ ಮನೆಯಲ್ಲಿದ್ರು ಸಹಿತ ಅವರು ಸಂಬಂಧ ಇಲ್ಲ. ಹ್ಯಾಂಗಿರ್ಬೇಕಪ್ಪ ಅಂತ ಕೇಳಿದ್ರೆ ಅವರು ಗೃಹಸ್ಥ. ವಾನಪ್ರಸ್ಥ, ವಾನಪ್ರಸ್ಥ ಅಂದ್ರೆ ಎಲ್ಲೆಲ್ಲಿ ಪುರಾಣ ಪ್ರವಚನ ಇಂಥ ಸತ್ಸಂಗ ನಡೀತವ ಒಳ್ಳೆ ಮನೆಯೊಳಗೆ ಕೂತು ಅದನ್ನ ಏನ್ ಮಾಡೋದಪ್ಪ, ಅಧ್ಯಯನ ಮಾಡುವುದು. ಆದ್ರೂ ಕೂಡಿ ಬಳಕೆ ಇಲ್ಲ. ಇದು ವಾನಪ್ರಸ್ಥ. ಮತ್ತು ಸನ್ಯಾಸಿ, ಸನ್ಯಾಸಿ ಅಂದ್ರೆ ಸನ್ಯಾಸಿ ಲಕ್ಷಣ ಏನ್ರಪ್ಪ? ಸಮ್ಯಕ್ ನ್ಯಾಸ ಇತಿ ಸನ್ಯಾಸ. ಸಮ್ಯಕ್ ನ್ಯಾಸ ಇತಿ ಸನ್ಯಾಸ. ಸಮ್ಯಕ್ ಅಂದ್ರೆ ಎಲ್ಲರೇ ಬಿಟ್ಟು ಓಡಿ ಹೋಗುದಿಲ್ಲ. ಏನೇನು ಅಭಿಮಾನ ಹಿಡ್ಕೊಂಡು ಅಭಿಮಾನ ಬಿಡುವುದನ್ನ ಸನ್ಯಾಸ್. ಆ ಸನ್ಯಾಸಿಗಳಲ್ಲಿ ಮಸ್ತ್ 2 ಪ್ರಕಾರ ಹೇಳ್ಯಾರ ನೋಡ್ರಿ. ಸನ್ಯಾಸಿಗಳಲ್ಲಿ 2 ಗ್ರೇಡೇಷನ್ ಅದಾವು. ಯಾವ್ರಿ? ಸನ್ಯಾಸಿಗಳಲ್ಲಿ 2 ಪ್ರಕಾರ. ಒಂದು ವಿದ್ವತ್ ಸನ್ಯಾಸ, ಇನ್ನೊಂದು ವಿನಿರ್ದೇಶ ಸನ್ಯಾಸ. ವಿದ್ವತ್ ಸನ್ಯಾಸ ಎದಕ್ಕಂತಾರ್ರಿಪ್ಪ? ಗೊತ್ತಿದ್ರೆ ಮಾತಾಡತಂದೆ. ವಿದ್ವತ್ ಸನ್ಯಾಸ ಅಂದ್ರ ಜ್ಞಾನಾನಂತರ ಸನ್ಯಾಸ ತಗೊಳ್ಳೋದಕ್ಕೆ ಇದಕ್ಕೆ ವಿದ್ವತ್ ಸನ್ಯಾಸ ಅಂತಾರ್ರಿ. ಮೊದಲೇ ಜ್ಞಾನ ಸಂಗ್ರಹ ಮಾಡಿ ನಂತರ ಸನ್ಯಾಸ ತಗೊಳ್ಳೋದಕ್ಕೆ ಇದಕ್ಕೆ ವಿದ್ವತ್ ಸನ್ಯಾಸ ಅಂತ ಕರೀತಾರೆ. ಅಂತವ್ರು ಇತಿಹಾಸದೊಳಗೆ ಯಾರಪ್ಪ ಅಂತ ಕೇಳಿದ್ರೆ ಶ್ರೀಮದ ವಿದ್ಯಾರಣ್ಯರು ಮತ್ತು ಯಾಜ್ಞವಲ್ಕ್ಯರು, ಇವರೆಲ್ಲ ವಿದ್ವತ್ ಸನ್ಯಾಸಿಗಳು. ಜ್ಞಾನಾನಂತರ ಸನ್ಯಾಸವನ್ನು ಸ್ವೀಕಾರ ಮಾಡಿದವರು ಇವರು. ಜ್ಞಾನ ಗೃಹಸ್ಥಾಶ್ರಮದಲ್ಲೇ ಮಾಡಿಕೊಂಡು ನಂತರ ಸನ್ಯಾಸ ಸ್ವೀಕಾರ ಮಾಡಿದವರು. ಯಾಕೆ ಮಾಡಿದ್ರಿ? ಅದ್ರಗೋಸ್ಕರವಾಗಿ ಜ್ಞಾನಿ ಆಗಿತ್ತಲ್ಲ ಅವರಿಗೆ. ಅದರ ವಿಶೇಷ ಅನುಭವವನ್ನು ಹೊಂದುವುದಕ್ಕೋಸ್ಕರವಾಗಿ ಮಾಡಿದ್ರು. ಜೀವನ್ ಮುಕ್ತಿ ವಿಲಾಸದ ಆನಂದ ಸೇವಲಿಕ್ಕೆ ಅಂದ್ರ ಕದರ್ಗೋಸ್ಕರವಾಗಿ. ಯಾಕಂದ್ರ ಜೀವನ್ ಮುಕ್ತರಾಗಿದ್ರು, ಆದ್ರೆ ವಿಲಕ್ಷಣ ಆನಂದ ಅವರಿಗೆ ಪಡಿಲಿಕ್ಕೆ ಅದು ಪ್ರತಿಬಂಧಕ ಬರ್ಲಕತ್ತಿತ್ತು. ಯಾವುದು? ಗೃಹಸ್ಥ.
ವ್ಯವಹಾರ ಗೃಹಸ್ಥದೊಳಗಿದ್ದು ವ್ಯವಹಾರ ಮಾಡ್ಬೇಕಲ್ರಿ. ಆ ವ್ಯವಹಾರ ಏನಾಗಲಿಕತ್ತಿತ್ತು, ಜೀವನ್ ಮುಕ್ತಿ ವಿಲಕ್ಷಣ ಆನಂದಕ್ಕೆ ಪ್ರತಿಬಂಧಕ ಬರ್ಲಿಕತ್ತಿತ್ತದು. ಆದ್ರೂ ಈ ವ್ಯವಹಾರನು ಬಿಡಬೇಕು ಇನ್ನಂತೇಳಿ ಏನ್ ಮಾಡಿದ್ರಪ್ಪ ಅಂತ ಕೇಳಿದ್ರ ಸನ್ಯಾಸ ಸ್ವೀಕಾರ ಮಾಡಿದ್ರು. ಇದಕ್ಕೇನಂತಾರ, ವಿದ್ವತ್ ಸನ್ಯಾಸ ಅಂತ ಕರೀತಾರ್ರಿ ಇದಕ್ಕೆ. ಇನ್ನೊಂದು ಯಾವ್ದಪ್ಪ ಅಂದ್ರೆ ವಿವಿಧಿಷಾ ಸನ್ಯಾಸ. ಈ ಪನೋಳಿ ನೀರ್ ಬೀಳಕತ್ತು ಸರಿಯಾಗಿ ಕೇಳಿಸ್ತದ್ರಿಪ್ಪ, ಮಳಿ ಓಟ್ ಐತಿ ನಮ್ ಬಲ್ಲಿ. ಕೇಳ್ತಾರಪ್ಪ ಅವ್ರಿ. ಕೇಳಿ ಬರ್ತಾರಪ್ಪ, ಕೇಳ್ತವ್ರಿ. ಇನ್ನೊಂದು ಸನ್ಯಾಸ ಎಂತದಪ್ಪ ಅಂತ ಕೇಳಿದ್ರ ವಿವಿಧಿಷಾ ಸನ್ಯಾಸ. ವಿವಿಧಿಷಾ ಸನ್ಯಾಸ ಎದಕ್ಕಂತಾರ್ರಿ? ಆಗಳೇ ಅಂದ್ರೆ ತದ್ ವಿರುದ್ಧ ಹೇಳಿಬಿಡೋದು. ಅದರ ವಿರುದ್ಧ ಹಾ, ಮೊದಲೇ ಗುರುಪದೇಶ, ನಂತರ ಜ್ಞಾನ. ಹಾ, ಇದು ವಿವಿಧಿಷಾ ಸನ್ಯಾಸ ಅಂದ್ರ ಜ್ಞಾನದಗೋಸ್ಕರವಾಗಿ ಸನ್ಯಾಸ ತಗೊಳ್ಳುದು. ಅದು ಜ್ಞಾನಾನಂತರ ಇದ್ರೆ ಇದು ಜ್ಞಾನದ ಪೂರ್ವ ಸನ್ಯಾಸ. ಸನ್ಯಾಸ ತಗೊಂಡು ಜ್ಞಾನ ಪ್ರಾಪ್ತಿ ಮಾಡ್ಕೊಳ್ಳೋದಕ್ಕೆ ಇದಕ್ಕೆ ವಿವಿಧಿಷಾ ಸನ್ಯಾಸ ಅಂತಾರ್ರಿ. ಈ ವಿವಿಧಿಷಾ ಸನ್ಯಾಸಗಳಲ್ಲಿ ಮತ್ತು 4 ಪ್ರಕಾರ. ವಿವಿಧಿಷಾ ಸನ್ಯಾಸಗಳಲ್ಲಿ ಮತ್ತು 4 ಪ್ರಕಾರ ಹೇಳಿದ್ರಿ. ಯಾವ್ಯಾವ್ರಪ್ಪ? ಬೋಧಕ, ಕುಟೀಚಿಕ, ಹಂಸ, ಪರಮಹಂಸ ಅಲ್ರಿಪ್ಪ. ಹಾ, ಕುಟೀಚಿಕ, ಬೋಧಕ, ಹಂಸ, ಪರಮಹಂಸ. ಕುಟೀಚಿಕ ಅಂದ್ರೆ ಒಂದು ಕುಟೀರ ಹಾಕೊಂಡು ತನ್ನ ಉದರ ನಿರ್ವಕ್ಕಾಗಿ 4 ಮನಿ ಕಂತಿ ಮಾಡಿಕೊಂಡು ತನ್ನ ಅಧ್ಯಯನ ಮಾಡ್ಕೊತು ತನ್ನ ಸಾಧನದಲ್ಲಿ ತೊಡಗಿದವನಿಗೆ ಕುಟೀಚಿಕ ಅಂತ ಕರೀತಾರೆ. ಇನ್ನ ಬಹುದಕ ಅಂದ್ರಿ ಸೀಮಿತವಾಗಿ ಒಂದು 3-4 ಮನೆಗಳಲ್ಲಿ ಮಾತ್ರ ಭಿಕ್ಷೆ ಬೇಡಿ ಒಂದು ಊರಲ್ಲಿ 3 ದಿವಸಕ್ಕೆ ಹೆಚ್ಚಿಗೆ ಇರಬಾರ್ದು, ಮತ್ತು 3ನೇ ದಿನದ ಸೂರ್ಯನ ಕೂಡ ದರ್ಶನ ಮಾಡಬಾರ್ದು ಅವನು. ಹಾ, ಅವ 3 ದಿನಕ್ಕೆ ಗೊಡ್ಚಾಪಿ ಕಿತ್ತಬೇಕು ಮತ್ತೊಂದು ಊರಿಗೆ. ಅವನಿಗೆ ಏನಂತಾರ, ಬಹುದಕ, ತಿರುಗ್ತಾನೆ ಇರ್ಬೇಕವ ಸನ್ಯಾಸಿ. ಅವ್ರು ಸಾಧು ಚಲ್ತೇರೇನ, ಪಾನಿ ತಿರ್ತಾರೇನ. ನೀರು ನಿತ್ರ ಕೆಡ್ತದ. ಸನ್ಯಾಸಿ ಒಂದೇ ಊರಾಗ ಬಹಳ ದಿನ ವಸ್ತಿ ಹೋಗದಂದ್ರ ಆರೋಪಗಳು ಬರ್ತಾವ. ಬರ್ತಾವ. ಅದಕ್ಕ ಬಹುದಕ ಅಂತಾರ್ರಿ ಇವ್ನಿಗೆ. ಈ ಬಹುದಕ ಇವ 3 ದಿನಕ್ಕೆ ಕಿತ್ತುದೆ ಕ್ಯಾಂಪ್. ಯಾಕಂದ್ರೆ ಸಾಧು ತಿರುಗ್ತಾನೆ ಇರಬೇಕು, ನೀರು ಹರಿತಾನೆ ಇರಬೇಕು. ಇವ ಬಹುದಕ. ಇದರಲ್ಲಿ ಮತ್ತ ಏಕದಂಡಿ, ದ್ವಿದಂಡಿ, ತ್ರಿದಂಡಿ ಅಂತ. ಅದರಲ್ಲಿ ಬಹುದಕನಲ್ಲಿ ಒಂದು ಕೈಯ ಬಡಿಗೆ ಹಿಡ್ಕೊಂಡು ಏಕದಂಡಿ ಅಂತಾರ. ದ್ವಿದಂಡಿ ಅವೆರಡು ಕಟ್ಟಿ ಹೊತ್ಕೊಂಡು ತಿರುಗಾಡ್ಬೇಕು. ತ್ರಿದಂಡಿ ಅಂದ್ರೆ 3 ಕಟ್ಟಿಗೆಗಳನ್ನು ಕಟ್ಟಬೇಕು. ಅವ್ರಿಗೇನಂತಾರ್ರಿ, ತ್ರಿದಂಡಿ ಅಂತ ಕರೀತಾರೆ. ಕುಟೀಚಿಕ, ಬಹುದಕ. ಇನ್ನು ಹಂಸ ಅಂದ್ರೆ ಯಾರಿಗಂತಾರ್ರಿಪ್ಪ? ನೀವೇ ಹೇಳ್ಬೇಕು. ಹಂಸ ಅಂದ್ರೆ ತನಕ್ಕಿಂತ ವಿದ್ವತ್ವದ ಸನ್ಯಾಸಿಗಳು ಬಂದ್ರ ಕೇಳಿದಪ್ಪ. ಅವ್ರ ಮುಂದೆ ಕೂತು ಕೇಳಬೇಕು ಶಾಸ್ತ್ರ. ಮತ್ ತನಕ್ಕಿಂತ ಕೆಳಮಟ್ಟದವರು ವಿದ್ಯಾವಂತರಿದ್ರಪ್ಪ ಅಂದ್ರೆ ಅವ್ರಿಗೆ ನಾಳೆ ಕೂತು ಹೇಳ್ಬೇಕು, ವೇದಿಕೆ ಮೇಲೆ ಕೂತು. ಹೇಳೋರಿದ್ರೆ ಹೇಳೋದು, ಹೇಳೋರಿದ್ರೆ ಕೇಳೋದು, ಹೇಳೋದು ಕೇಳೋದು ಎರಡು ಆಗತ್ತಪ್ಪ ಅಂದ್ರೆ 2 ಮಾಡು. ಹಾ, 2 ಕೆಲಸ. ಒಂದು ಯಾರ್ದು? ಈ ಹಂಸ. ಇನ್ನ ಪರಮಹಂಸ ಯಾರಿಗಂತಾರಪ್ಪ? 2 ಮಾಡೋದಕ್ಕೆ ಪರಮಹಂಸ ಅಂತಾರೆ. ಪರಮಹಂಸ 2 ಮಾಡೋದಿಲ್ಲ. ಉತ್ತಮಾಧಿಕಾರಿ ಬಂದಂದ್ರೆ ಅವನಿಗೆ ಎಷ್ಟು ಹೇಳುದದ, ಮತ್ತ ತಮ್ಮ ರೂಮದೊಳಗ ಬ್ರಹ್ಮಾಕಾರ ವೃತ್ತಿ ಮಾಡ್ಕೊಂಡು ಕೂತು ಬಿಡುದು. ಉತ್ತಮಾಧಿಕಾರಿಗೆ ಅಷ್ಟೇ ಉಪದೇಶ ಮಾಡುದವ್ರು. ಬಹಳ ತಲೆ ಹೊಡ್ಕೊಳಂಗಿಲ್ಲ. ಹೇಳರ್ದಾಗ ಅವನಿಗೆ ಎಷ್ಟು ತಿಳಿತಂದ್ರೆ ಮತ್ತ ತಮ್ಮ ರೂಮದೊಳಗ ತಾವು ಆ ಬ್ರಹ್ಮಾಕಾರ ವೃತ್ತಿ ಮಾಡ್ಕೊಂಡು ಕುಂಡ್ರದ್. ಮತ್ತೆ ಸುಮ್ಮ ಹೋಗಿ ಮನ್ಕೋತಾನ ಅಂದಿರಿ. ಮತ್ತೆ ಕೇವಲ ಸಮುದ್ರ ಮೂಲಕವಾಗಿ ಮೊದಲು ಹೇಳ್ತಿದ್ರಂತಲ್ಲ ಜ್ಞಾನ ಹೇಳ್ಬೇಕಾದ್ರೆ.
ಮತ್ತೆ ಅವರು ಶಂಕರಾಚಾರ್ಯರು ಹೇಳಿಲ್ರಿ, ತರುಣ ಗುರುಗಳು ವೃದ್ಧ ಶಿಷ್ಯ. ತರುಣ ಗುರುಗಳು ವೃದ್ಧ ಶಿಷ್ಯನಿಗೆ ನೊರೆದನದ್ಭುತ ಮೌನದಿಂದಲೇ ಹಾ ತೊರೆದು ಹೋದವು ಸಂಶಯಗಳು ಮರದ ಬುಡದಲ್ಲಿ. ಹಾ ಸರಿ ಅಪ್ಪ. ಗುರುಗಳಂತವ್ರು ವೃದ್ಧರು, ಶಿಷ್ಯರಂತವ್ರಪ್ಪ ಅಂದ್ರೆ ತರುಣರು. ಹಾ ಯಾಕಂದ್ರೆ 32 ವರ್ಷಕ್ಕೆ ದೇಹ ಪಾತಾಗಿ ಹೋಗ್ಯದವ್ರದು. ಹೌದ್ರಿ. ಏನ್ರಿ? ಹೌದೌದು. ಹಾ ಓಂ ನಮ ಶಿವಾರಿ. ಕಟ್ಟಾಗಿತ್ತೇನ್ರಿ ಅಣ್ಣಾರ ಪೂಜಾರಿ? ಇಲ್ಲ ಕಥೆ ಇಲ್ರಿ, ಕಾಂಪ್ರೆಸ್ ಕಾಲ್ದವ್ರದು ಕಟ್ಟಾಗಿತ್ತೇನೋ ಅಂತ ಕೇಳ್ತೆ. ಕಟ್ಟಾಗಿತ್ತೇನ್ರಿ? ಅವ್ರದ್ದು ಕೇಳಿಸಲಾಗಿತ್ತೇನ್ರಿ ನಿಮ್ಗ? ಅಲ್ಲಿ ಇಲ್ಲಿ ಮಳಿ ಬರೀ ಬೀಳಗತ್ತದ್ರಿ, ಪನೋಳಿ ನೀರ್ ಬೀಳಗತ್ತದ ಬಾಳ, ಅದಕ್ಕಲ್ಲಿ ಕೇಳದ, ಆಗಳ ಕೇಳಿಸ್ತದಿಲ್ಲತ್ತ. ಅಂದ್ರ ವಿದ್ವತ್ ಸನ್ಯಾಸಿ ಯಾರಿಗಂತಾರಪ್ಪ ಅಂತ ಕೇಳಿದ್ರೆ, ಅಂತ ಉತ್ತಮ ಅಧಿಕಾರಿ ಬಂದಂದ್ರೆ ಅವನಿಗೆ ಎಷ್ಟು ತಿಳಿಸುದದ, ಮತ್ತ ತಮ್ಮ ರೂಮದಲ್ಲಿ ಬ್ರಹ್ಮಾಕಾರ ವೃತ್ತಿ ಮಾಡಿಕೊಂಡು ಇರುವುದು. ಇವ್ರಿಗೇನಂತಾರಿವಿ? ಪರಮಹಂಸ ಅಂತ ಕರೀತಾರ್ರಿ ಇವ್ರಿಗೆ. ರಾಮಕೃಷ್ಣ ಪರಮಹಂಸರಪ್ಪ. ರಾಮಕೃಷ್ಣ ಪರಮಹಂಸರು. ಇನ್ನ ಎಷ್ಟೋ ಮಂದಿ ಮಹಾತ್ಮರದಾರ ಅಂತ ಬಾಳ ತಿಳಿ ಹೊಡ್ಕೊಳಂಗಿಲ್ಲ ಅವ್ರು. ಅಂತ ಉತ್ತಮಾಧಿಕಾರಿ ಬಂದ್ರೆ ಮಾತಾಡ್ ಮಾತ್ನಾಗ ಅವನ್ನ ಆವರಣ ಭಂಗ ಮಾಡೋದು. ಯಾಕಂದ್ರೆ ಅವನಿಗೆ ಅಷ್ಟರದೊಳಗೆ ತಿಳಿತದ, ಅವನು ಉತ್ತಮ ಇರ್ತಾನವ. ಸ್ವಲ್ಪ ಏನೋ ಕೊಂಚಿತ ಏನೋ ಸ್ವಲ್ಪ ದೋಷ ಇರ್ತದ, ಆ ದೋಷ ನಿವೃತ್ತಿ ಮಾಡ್ತಾರವರು. ಬಹಳಷ್ಟು ತಿಳಿ ಹೊಡ್ಕೊಂಡು ಹಿಂಗ ಕೂತ್ ಹೇಳಂಗಿಲ್ಲ ಅವರು. ಅವನ ಹೇಳುವಿಕೆ ಮ್ಯಾಗ ಗೊತ್ತಾಗ್ತದೆ ಇವಂದು ಇಲ್ಲೇ ತೊಡಕಿಡ್ದಂತ. ಅದನ್ನು ಪರಿಹರಿಸಿ ಮತ್ತ ತಮ್ಮ ರೂಮದೊಳಗ ಬ್ರಹ್ಮಾಕಾರ ವೃತ್ತಿ ಮಾಡಿಕೊಂಡು ಸದಾ ಬ್ರಹ್ಮಾನುಸಂಧಾನದೊಳಗೆ ಇರ್ತಾರೆ ಅವರು. ಯಾರು? ಪರಮಹಂಸರು. ಏನ್ ಹೇಳ್ತಾರೆ? ಅದರಂತೆ ಬ್ರಹ್ಮಚಾರಿ, ಗೃಹಸ್ಥ, ವಾನಪ್ರಸ್ಥ ಮತ್ತು ಸನ್ಯಾಸಿ ಎಂಬುದಾಗಿ ಆಶ್ರಮಗಳು 4 ಪ್ರಕಾರವಾಗಿರುತ್ತವೆ. ಅಲ್ಲಿ ಬ್ರಹ್ಮಚಾರಿ ಕರ್ಮಗಳು ಬೇರೆಯಾಗಿದ್ದರೆ ಗೃಹಸ್ಥನ ಕರ್ಮಗಳು ಬೇರೆಯಾಗಿವೆ. ಆ ಬ್ರಹ್ಮಚಾರಿ ಕರ್ಮಗಳೇ ಬೇರೆ, ಗೃಹಸ್ಥನ ಕರ್ಮಗಳೇ ಬೇರೆ. ವಾನಪ್ರಸ್ಥನ ಕರ್ಮಗಳು ಬೇರೆಯಾದರೆ ಸನ್ಯಾಸಿ ಕರ್ಮಗಳು ಬೇರೆ ಬೇರೆಯಾಗಿ ಇರುತ್ತವೆ. ಹೀಗೆ ಕರ್ಮವು ಬಹಳ ಪ್ರಕಾರವಾಗಿ ಹೇಳಿರುತ್ತಾರೆ. ಆದ್ದರಿಂದ ಗೀತೆಯಲ್ಲಿ ಇಲ್ಲಿ ಹೇಳ್ಯಾರ ನೋಡ್ರಿ, ಗೀತೆಯಲ್ಲಿ ಸಹಿತ ಏನ್ ಹೇಳ್ಯಾರಪ್ಪ ಅಂತ ಕೇಳಿದ್ರೆ, ಘನ ಕರ್ಮಣೋ ಗತಿ. ಆ ಕರ್ಮದ ಗತಿನೇ ಬಹಳ ಘನದಂದರವರು, ಹಿಂಗೆ ತೇಳಿಕ್ ಬರುವುದಿಲ್ಲ. ಅಂದರೆ ಯಾವುದು ಕರ್ಮ, ಯಾವುದು ಅಕರ್ಮ, ಯಾವುದು ವಿಕರ್ಮ, ಇವುಗಳ ನಿಜ ಸ್ಥಿತಿಯು ತಿಳಿಯುವುದಕ್ಕೆ ಬಹಳ ಕಷ್ಟವಾಗಿರುವುದೆಂದು. ಇವುಗಳ ಸ್ಥಿತಿ ತಿಳಿಯುವುದು ಬಹಳ ಕಷ್ಟದಪ್ಪ. ಯಾವಾಗ ಕರ್ಮ ಅನ್ಬೇಕು, ಯಾವಾದಕ್ಕೆ ಅಕರ್ಮ ಅನ್ಬೇಕು, ಯಾವಾದಕ್ಕೆ ವಿಕರ್ಮ ಅನ್ಬೇಕು ಅನ್ನೋದು ಬಹಳ ಕಷ್ಟವಾಗಿರುತ್ತದೆ ಎಂದು ಹೇಳಿರುತ್ತಾರೆ. ಆದ್ದರಿಂದಲೇ ಇಲ್ಲಿ ಶ್ರೀ ಸರ್ಪಭೂಷಣರು ಜಾತಿ ಜಾತಿಗೆ ಭೇದ, ವರ್ಣ ವರ್ಣಕ್ಕೆ ಭೇದ ಭೇದ ಎಂದು ಹೇಳಿರುತ್ತಾರೆ. ಅವರ ಕರ್ಮಗಳು ಬೇರೆ, ಇವರ ಕರ್ಮಗಳು ಬೇರೆ. ಮತ್ತು ತಾತ ಪುತ್ರ ಅಣ್ಣ ತಮ್ಮರಿಗೆ ಭೇದ. ನೋಡ್ರಿ ಏನಂತಾರ? ತಾತ ಅಂದ್ರೆ ಮುತ್ಯ. ತಾತ ಅಂದ್ರೆ ಯಾರಿಗಂತಾರ್ರಿ? ತಾತ. ತಾತ ಪುತ್ರ ಅಪ್ಪ ಮಗನೇ ಬರ್ತದ. ಅಪ್ಪನ ಅಪ್ಪ ಮುತ್ಯ. ತಾತ. ತಾತ ಪುತ್ರ ಅಣ್ಣ ತಮ್ಮರಿಗೆ ಭೇದ ಅಂದರೆ ಅವರವರ ಕರ್ಮಗಳೇ ಭಿನ್ನವಾಗಿರುತ್ತವೆ. ಈ ರೀತಿಯಾಗಿ ಕರ್ಮವು ಬಹು ಮುಖವಾಗಿ ಬಾಹ್ಯದಲ್ಲಿ ಮಾಡಲ್ಪಡುವ.
ಇವೆಲ್ಲಿ ಹೊರಗೆ ಮಾಡಬೇಕು. ಇದು ಬಾಹ್ಯದಲ್ಲಿ ಮಾಡಲ್ಪಡುವ ಕರ್ಮಗಳು ಇವು ಹೆಂಗಪ್ಪ ಅಂದ್ರೆ ಗಿಳಿಯ ಮಾತಿನಂತೆ. ಅಂದರೆ ಗಿಳಿಯು ರಾಮ ರಾಮ ಎಂದು ಮಾತನಾಡಿದರು. ಅದಕ್ಕೆ ಕಲಿಸ್ಯಾರ ಗಿಳಿಗೆ. ಅದಕ್ಕೆ ರಾಮ ರಾಮ ಎಂದು ಮಾತನಾಡಿದರು. ನಿಜವಾದ ರಾಮನ ಅನುಭವ ಹೇಗೆ ಗಿಳಿಗೆ ಇರುವುದಿಲ್ಲವೋ ಅದು ಕೇವಲ ಅಂಥದಷ್ಟೇ. ಆದ್ರೆ ನಿಜವಾದ ರಾಮನ ಜ್ಞಾನದ ಕಥೆಯನ್ನು ಅನುಭವ ಇಲ್ಲ. ಹಾಗೆ ಕರ್ಮಗಳಲ್ಲಿ ಆತ್ಮಾನುಭವವಿಲ್ಲದ, ಆ ಕರ್ಮದಲ್ಲಿ ಏನಿಲ್ಲ, ಆತ್ಮಾನುಭವವಿಲ್ಲ. ಆತ್ಮಾನುಭವವಿಲ್ಲದ ಕಾರಣ ಕೋಟಿ ಕರ್ಮಗಳಿಂದ ಮುಕ್ತಿ ಆಗುವುದಿಲ್ಲವೆಂದು ಹೇಳಿರುತ್ತಾರೆ. ಅದರಿಂದ ಮೋಕ್ಷ ಆಗುವುದಿಲ್ಲ. ಜಾತಿ ಜಾತಿಗಳಲ್ಲಿ ಭೇದ, ವರ್ಣ ವರ್ಣಗಳಲ್ಲಿ ಭೇದ, ಕರ್ಮಗಳು ಭಿನ್ನ ಭಿನ್ನವಾಗಿರುವಂತೆ ಬಾಲ್ಯ ಯೌವನ ವಾರ್ಧಿಕ್ಯಗಳಲ್ಲಿಯೂ ಮೋಕ್ಷಾದಿ ಅವಸ್ಥೆಗಳಲ್ಲಿಯೂ ಕರ್ಮವು ಭೇದ ರೂಪವಾಗಿಯೂ ಕಲ್ಪಿಸಲ್ಪಟ್ಟಿರುತ್ತದೆಂದು ಎರಡನೇ ನುಡಿಯಲ್ಲಿ ಹೇಳುತ್ತಲಿದ್ದಾರೆ. ಏನ್ ಮಾಡ್ತಾರೆ? ಕರ್ಮವು ಭೇದ ರೂಪವಾಗಿಯೂ, ಕರ್ಮ ಹೆಂಗದ? ಭೇದ ರೂಪಗ್ಯದ. ಅವ್ರ ಕರ್ಮ ಬೇರೆ, ಇವ್ರ ಕರ್ಮ ಬೇರೆ. ಜಾತಿ ಜಾತಿಯಲ್ಲಿ ಭೇದ, ವರ್ಣ ವರ್ಣಗಳಲ್ಲಿ ಭೇದ. ಅದು ಅಭೇದ ಆಗಂಗಿಲ್ಲ, ಭೇದ ರೂಪವಾಗಿದೆ. ಭೇದ ರೂಪವಾಗಿಯೂ ಕಲ್ಪಿಸಲ್ಪಟ್ಟಿರುವುದೆಂದು ಎರಡನೇ ನುಡಿಯಲ್ಲಿ ಹೇಳುತ್ತಲಿದ್ದಾರೆ. ಅದಕ್ಕೆ ಎರಡನೇ ನುಡಿ ಹೋದ್ರಪ್ಪ ಅವ್ರು ಏನಂತಾರ್ರಿ? ಬಾಲ್ಯವಾರ್ಧಿಕ್ಯ ಹೃದಯ ಮೂರ್ಛೆಯೋಗದೊಳೆಲ್ಲ ಕಾಲ ದೇಶಾನುಗುಣ ಕಲ್ಪಿತಗಳಾಗಿ ಪೇಲವ ಕ್ರಿಯೆಯತ್ತ ಮುಕ್ತಿಯತ್ತಂ, ಪೇಲುವ ಕ್ರಿಯೆಯತ್ತ ಮುಕ್ತಿಯತ್ತಂ. ಪೇಲವ ಅಂತಂದ್ರೆ ಇಲ್ಲಿ ಅಲ್ಪವಾಗಿರುವ ಅಂತ ಅರ್ಥ ಮಾಡ್ಯಾರವ್ರಿ. ಪೇಲವ ಅಂದ್ರೆ ಅಲ್ಪವಾಗಿರುವಂತ. ಪೇಲುವ ಕ್ರಿಯೆಯತ್ತ ಮುಕ್ತಿಯತ್ತಂ. ತಿಗದ ಮೇಲೆ ಬಡಿದರೆ ಬಾಯಿ ಹಲ್ಲುಗಳು ದುರವೆ ಅಂತಂದ್ರೆ ಏನಂತಾರ, ಇದಕ್ಕ ಮುಖದ ಮೇಲೆ ಹೊಡೆದಾರ ಅಂತಂತ ನಮ್ ಕಡೆ ಜನರಲ್ ಭಾಷೆದಾಗ ಅಂತಾರ. ಇವ್ರ ಅಪ್ಪವ್ರ ಭಾಷೆ ಬಳಸಿದ ಅಂದ್ರೆ ಕುಂಡಿ ಮೇಲೆ ಹೊಡೆದಾರಪ್ಪ ಅಂತಂದ್ರೆ ಬಾಯನ ಹಲ್ಲು ಉದುರ್ತವೇನಂತ ಕೇಳ್ಯಾರ ಅವರು. ಈ ಪ್ರಕಾರದಿಂದ ತಿಗದ ಮೇಲೆ ಬಡಿದರೆ ಅಂದ್ರೆ ಕುಂಡಿ ಮೇಲೆ ಹೊಡೆದ್ರಪ್ಪ ಅಂತಂದ್ರ ಬಾಯಾಗಿದ್ದದ್ದು ಹಲ್ಲು ಉದುರ್ತಾವೇನು ಅಂತ ಕೇಳ್ಯಾರ. ಈ ರೀತಿಯಿಂದ ಒಂದು ಮಾಡಿದ್ರೆ ಮತ್ತೊಂದು ಆಗಂಗಿಲ್ಲ ಅಂತ ಅರ್ಥ. ಎಲ್ಲರ ಹೋದ್ರಪ್ಪ ಅಂದ್ರೆ ಎಲ್ಲರ ಕೆಲಸ ಕೊಡಂಗಿಲ್ಲ ಅಂತ. ಎಲ್ಲಿ ಹೊಡಿಬೇಕಲ್ಲಿ ಹೊಡೆದ್ರಪ್ಪ ಅಂತಂದ್ರ ಅದದ್ದು ಮನಸ್ಸಿನಾಗಿಟ್ಟು ಮಾಡಿರತ್ತಂತ ಸಾಧ್ಯ ಆಗತ್ತಂತ. ಅದಕ್ಕೆ ಬಾಲ್ಯವಾರ್ಧಿಕ್ಯ ರುಜಮೂರ್ಛೆ ಯೋಗದೊಳೆಲ್ಲ ಕಾಲ ದೇಶಾನುಗುಣ ಕಲ್ಪಿತಗಳಾಗಿ ಪೇಲವ ಕ್ರಿಯೆಯತ್ತ ಮುಕ್ತಿಯತ್ತಂ. ತಿಗದ ಮೇಲೆ ಬಡಿದರೆ ಬಾಯಿ ಹಲ್ಗಳು ಉದರುವವೇ ಅನ್ನುವಂಥ ವಿಚಾರವನ್ನ ಎರಡನೇ ನುಡಿಯಲ್ಲಿ ಹೇಳ್ಕೊಂಬಂದಾರಪ್ಪ ಅವ್ರೆ. ಶಿವಾಯನ್ಮ. ಅದರದೇ ಟೀಕಾ ನೋಡ್ರಿ ಏನಂತಾರ್ರಿ. ಬಾಲ್ಯ ಚಿಕ್ಕ ವಯಸ್ಸಿನಲ್ಲಿ ವಾರ್ಧಿಕ್ಯ ಅಂದ್ರೆ ಮುಪ್ಪಿನ ರುಜೆ ರೋಗಗಳು ಒಂದು ಕಾಲದಲ್ಲಿ ಅಂದ್ರೆ ಮೂರ್ಛೆ ಅಂದ್ರೆ ವಿಸ್ಮೃತಿಯ ಯೋಗದೊಳಗೆಲ್ಲ ಈ ಎಲ್ಲ ಅವಸ್ಥೆಗಳು ಬಂದ ಸಮಯದಲ್ಲಿ ಇರದೆ ಈ ಎಲ್ಲ ಕಡೆಗೆ ಇರಲಾರದೆ ಅಂದ್ರೆ ಕಾಲ ದೇಶ ಅನುಗುಣವಾಗಿ ಅಂದ್ರೆ ಕಾಲ ದೇಶಗಳಿಗೆ ಅನುಗುಣವಾಗಿ ಕಲ್ಪಿತಗಳಾಗಿ ಇವೆಲ್ಲ ಹೆಂಗಪ್ಪ ಅಂತ ಕೇಳಿದ್ರೆ ಕಲ್ಪಿಸಲ್ಪಟ್ಟಿರುವಂತಹ ಪೆಲವು ಅಂದ್ರ ಹಲವ ಅಲ್ಪವಾಗಿರುವ ಕ್ರಿಯೆಯತ್ತ ಅಂದ್ರೆ ಕರ್ಮಗಳತ್ತ
ಮುಕ್ತಿಯತ್ತ ಅಂದ್ರೆ ಮುಕ್ತಿಯು ಯಾವ ಕಡೆಗೆ ಅದಕ್ಕೆ ಹೇಳಿದ್ರು ನೋಡ್ರಿ, ತಿಗದ ಮೇಲೆ ಬಡಿದರೆ, ಅದ ಮುಂದೆ ಹೇಳ್ಯಾರ ನೋಡ್ರಿ, ಏನು ಕುಂಡಿಯ ಮೇಲೆ ಹೊಡೆದರೆ ಬಾಯಲ್ಗಳ ಏನ್ರಿ, ಬಾಯಿ ಹಲ್ಲುಗಳು ಉದರುವವೆ. ಬಾಯಿ ಹಲ್ಲುಗಳು ಉದರುವವೆ ಅಂದ್ರೆ ಬಾಯಲ್ಲಿರುವ ಹಲ್ಲುಗಳು ಬೀಳುವವೆ. ಎಲ್ಲಿ? ಕುಂಡಿ ಮ್ಯಾಗ ಹೊಡೆದ್ರ. ಬಾಯಿ ಮ್ಯಾಗ ಹೊಡೆದ್ರ ಬಾಯನ ಹಲ್ಲು ಉದುರ್ತಾವ, ಕುಂಡಿ ಮ್ಯಾಗ ಹೊಡೆದ್ರ ಬಾಯನ ಹಲ್ಲು ಹೆಂಗ್ ಉದುರ್ತಾವ? ಉದರುವವೆ. ಹೌದು. ಹಲ್ಲುಗಳು ಬೀಳುವವೆ ಅಂದರೆ ಒಂದು ಮಾಡಿದರೆ ಮತ್ತೊಂದು ಆಗದೆಂಬ ಅರ್ಥ. ಒಂದು ಮಾಡಿದರೆ ನೀ ಯಾಕಡೆಪ್ಪ ಅಂದ್ರೆ ಬಿಜಾಪುರಕ್ಕೆ ಹೊಂಟು ಸೊಲ್ಲಾಪುರ ಬೇಡಿದ್ರೆ ಹೆಂಗ್ ಸಿಗ್ತದೆ? ಸಿಗುದಿಲ್ಲ. ಅದು ಯಾಕಾಡಿ ಹೊಂಟಿದ ಅದನ್ನೇ ಪ್ರಾಪ್ತ ಆಗುದು. ಕುಂಡಿ ಮ್ಯಾಗ ಹೊಡೆದ್ರೆ ಬಾಯನಲ್ಲಿ ಹೆಂಗ್ ಬೀಳ್ತಾವಪ್ಪ? ಬಾಯಿ ಮ್ಯಾಗ ಹೊಡೆದ್ರೆ ಬಾಯನಲ್ಲಿ ಬೀಳ್ತಾವ. ಅದಕ್ಕೆ ಅವ್ರು ತಾತ್ಪರ್ಯ ಹೇಳ್ಯಾರ ನೋಡ್ರಿ. ಏನ್ ಹೇಳ್ಯಾರ? ಇನ್ನು ಕರ್ಮವು ಬಾಲ್ಯಾವಸ್ಥೆಯಲ್ಲಿ ಸಂಭವಿಸುವುದಿಲ್ಲ. ಕರ್ಮ ಬಾಲ್ಯಾವಸ್ಥೆಯಲ್ಲಿ ಸಂಭವಿಸಂಗಿಲ್ಲ. ಯಾವಾಗ ಅವನಿಗೆ ಉಪನಯನ ಕಾರ್ಯಕ್ರಮ ಮಾಡಿದ ಬಳಿಕ ಕರ್ಮಕ್ಕಧಿಕಾರಿ ಆಗ್ತಾನೆ ವಿನ ಸಣ್ಣ ವಯಸ್ಸಿನಲ್ಲಿ ಮಾಡಿದ ಕರ್ಮ ಅದು ಲೆಕ್ಕಕ್ಕಿಲ್ಲದು. ಅವನು ಏನೋ ಮಾಡ್ತಾನೆ, ಅವನು ಸಣ್ಣ ಕೂಸಿದ್ದಾಗ ಮಾಡಿದ್ದು ಲೆಕ್ಕಕ್ಕಿಲ್ಲ. ಅದಕ್ಕೆ ಹಿಂದೊಮ್ಮೆ ಕತೆ ಹೇಳಿದೆವು ನೋಡ್ರಿ, ಮಾಂಡವ್ಯ ಋಷಿಗಳದು. ಏನಾಗಿತ್ತು, ಒಬ್ರು ಮಾಂಡವ್ಯ ಋಷಿಗಳು ಏನ್ ಮಾಡಿದ್ರಪ್ಪ ಅಂತ ಕೇಳಿದ್ರೆ, ಒಂದು ಆಶ್ರಮ ಮಾಡಿಕೊಂಡು ತಾವು ಯಾವಾಗಲೂ ಸಮಾಧಿಸ್ಥರಾಗಿದ್ರು. ಆ ಮಗ್ಗಲ ಊರಿಗೆ ಕಳ್ಳ ರಾತ್ರಿ ಕಳತನಕ್ಕೆ ಬಂದು ಆ ಮನಿ ಒಡೆದು ಕಳತನ ಮಾಡಿ ಮನೆಯಾಗಿನ ಗಂಟೆಲ್ಲ ತೊಗೊಂಡು ಓಡ್ತಿದ್ರು. ಅವಾಗ ಮನೆ ಮಾಲಕರಿಗೆ ಗೊತ್ತಾಯ್ತು. ಅವರು ತಿಳಿಸಿದ್ರು ಪೊಲೀಸ್ ಸ್ಟೇಷನ್. ಎಲ್ಲರೂ ಬೆನ್ನ ಹತ್ತಿ ಓಡಿ, ಕಳ್ಳರಿಗೆ ಬೆನ್ನ ಹತ್ತಿದ್ರು. ಓಡಿ ಬಂದು ಈ ಮಾಂಡವ್ಯ ಋಷಿ ಆಶ್ರಮದಲ್ಲಿ ಅಡಗಿದರು ಕಳ್ಳರು. ಇಲ್ಲೇ ಗಪ್ಪಾಗ್ಯಾರ ನೋಡ್ರಿ ಅಂತ ಹೇಳಿ ಒಳಗೆ ಬಂದ್ರು. ಬರುತನ ಮಹಾತ್ಮರು ಏನ್ ಮಾಡಿದ್ರು, ಸಮಾಧಿಸ್ಥರಾಗಿ ಕೂತಿದ್ರು. ಕೂತ ಕಾಲದಲ್ಲಿ ಇವ ಕಳ್ಳರ ಹಿತೈಷಿ ಅದನ, ಇವ ಹೆಡ್ ಅದನ, ತಗೊಂಡ್ ನಡ್ರಿ ಇವನಿಗೆ ಅಂತ ಒಬ್ಬ ಪ್ರಮುಖ ಅದ್ರೊಳಗೆ ಹೇಳಿದ. ಅದ್ರಾಗ ಅವರು ನೋಡಿದ್ರು, ಇಲ್ರಿ ನೋಡಿದ್ರು ಒಳಗೆ ಹುಡುಕ್ಯಾಡಿ ಅಂತ ಒಳಗ್ ಗವ್ಯಾಗ ಹುಡುಕ್ಯಾಡಿ ನೋಡು ತನ ಕಳ್ಳರು ಪ್ರೂಫ್ ಸಹಿತ ಸಿಕ್ತವ್ರಿಗೆ. ಸಿಕ್ಕ ಕೂಡ್ಲೆ ಏನಿಲ್ಲ, ಇವ ಕಳ್ಳರ ಹೆಡ್ ಅದನ, ಮೊದಲು ಇವನಿಗೆ ತಗೊಂಡ್ ನಡ್ರಿ ಅಂತ ಹೇಳಿ ಎಲ್ಲ ಕಳ್ಳರು ಪೂರ್ಪ ಈ ಮಹಾತ್ಮರಿಗೆ ಸಹಿತ ತಗೊಂಡು ಹೋದ್ರು. ಹೋಗಿ ರಾಜನ್ ಮುಂದೆ ಒಯ್ದು ನಿಂದ್ರಿಸಿದ್ರು. ಇವ ಕಳ್ಳರ ಹೆಡ್ ಅದನ್ರಿ, ಅವ್ರು ಕಳ್ತನ ಮಾಡ್ಕೊಂಬರೋದು, ಇವ ಇಲ್ಲೆಲ್ಲ ಗಪ್ ಮಾಡೋದು, ಇವರು ಹಂಚ್ಕೊಳ್ಳೋದು, ಹಿಂಗ್ ಇದೊಂದು ಅಡ್ಡೆ ಅದ ಇವ್ರದು ಅಂತ ತಿಳಿಸಿದರು. ಅದು ರಾಜ ಏನ್ ಮಾಡ್ತು, ವಿಚಾರ ಮಾಡ್ಲಿಲ್ಲ. ಇವ ಕಳ್ಳರ ಹೆಡ್ ಅದಾನಂದ್ರೆ ಇವನಿಗೆ ಗೊಲ್ಲಾಗ್ಲಿ ಅಂತ ರಾಜಾಜ್ಞೆ ಮಾಡಿಬಿಟ್ಟ. ಅವಾಗ ಮಹಾತ್ಮರು ಉತ್ಥಾನ ಸ್ಥಿತಿಗೆ ಬಂದ್ರು, ಗಲ್ಲಿಗೆ ತಂದರೆ. ಇನ್ನ ಗಲ್ಲ ಆಗ್ತದಂತೇಳಿ ಗಲ್ಲಿನೊಳಗೆ ಹಾಕೋರದೊಳಗ ಅವ್ರು ಏನ್ ಮಾಡಿದ್ರಪ್ಪ ಅಂತ ಕೇಳಿದ್ರೆ, ಅವ್ರ ಯೋಗದ ಬಲದಿಂದ ಸಿದ್ಧಿ ಇತ್ತು. ಆ ಸಿದ್ಧಿ ಮಹಿಮದಿಂದ ಸಣ್ಣ ಆಗಿಬಿಟ್ರು. ಆ ಗಲ್ಲಿಗೆ ಸಿಗಲಿಲ್ಲ. ಗಲ್ಲ ಹಾಕಿ ಹೋದ್ರು. ಮರ್ದಿನ ಬಂದು ಬಿಚ್ಚಿ ನೋಡ್ತಾರೆ, ಮಹಾತ್ಮರು ಹ್ಯಾಂಗರು ಹಂಗೆ ಅದಾರ. ರಾಜ ನಡಗಲ್ಕತ್ತು ಬಂದು ಪಾದದ ಮ್ಯಾಗ ಬಿದ್ದು ಒದ್ದಾಡ್ಲಕತ್ತೆಪ್ಪ, ನಾ ದುಡುಕಿದೆ, ವಿಚಾರ ಮಾಡ್ಲಿಲ್ಲ, ನನಗೆ ಕ್ಷಮಾ ಮಾಡು. ನಿಂದ ತಪ್ಪಲ್ಲಪ್ಪ, ನೀ ಸುಮ್ಮ ನಿಮಿತ್ತಿಯಾಗಿದೆ. ಇದನ್ನ ಯಾವ ಅದನ್ನ ಗಣಿತಕ್ಕೆ ಹಚ್ಚನ ಅವನ ಕಡೆ ಹೋಗ್ತೀನಂತ ಸ್ವತಃ ಯಮನ ಕಡೆ ಹೋದ್ರು. ಅಲ್ಲೂ ಹುಟ್ಟಿದ ಆರಭ್ಯನ ಏನೂ ಒಂದು ಇಂಥ ಕೃತಿ ಮಾಡಿಲ್ಲ, ನಂದು ಲೆಕ್ಕಕ್ಕೆ ಹಚ್ಚಿದೆ, ಏನದ ಹಿಂಗ್ಯಾಕ್ ಮಾಡಿದೆ ಅಂತ ಕೇಳಿದ ಕೂಡಲೇ ಅವ ಯಮರಾಜ ಏನ್ ಮಾಡಿದ, ಅವ ತನ್ನ ಏನ್ ತೆಗೆದ್ರಿ, ಅವ ತೆಗೆದು ನೋಡ್ದವ ಏನೇನಿತ್ತದೆಲ್ಲ ನೋಡುದ್ರೊಳಗೆ, ಇಲ್ಲ ನೀ ಸಣ್ಣ ವಯಸ್ಸಿನ ಕೂಸಿದ್ದಾಗ ಒಂದು ಜಿಟ್ಟಿ ಕೊಂದಿ ಅಂದ ಕೂಡಲೇ ಅವರು ಮಾಂಡವ್ಯ ಋಷಿಗಳೇನಂದ್ರು, 8 ವರ್ಷ ಆಗಿ ಅವನಿಗೆ ಉಪನಯನ ಕಾರ್ಯಕ್ರಮ ಮಾಡಿದ ಬಳಿಕ ಅವ ಕರ್ಮಕ್ಕಧಿಕಾರಿ ಆಗ್ತಾನೆ.
ಅಂತ ಸಣ್ಣ ಬಾಲ್ಯಾವಸ್ಥೆಯಲ್ಲಿದ್ದಾಗಿಂದ ಲೆಕ್ಕಕ್ಕೆ ಹಚ್ಚಿದೆ ಅಂದ್ರೆ ನಿನಗೆ ಶಾಪ ಕೊಡ್ತೀನಂತ ಶಾಪ ಕೊಟ್ರು ಅವರು ಮಾಂಡವ್ಯ ಋಷಿಗಳು. ಏನಂತ? ನೀ ಭೂಲೋಕದಲ್ಲಿ ಯುದುರಾಗಿ ಹುಟ್ಟು ಅಂತ ಶಾಪ ಕೊಟ್ರು ನೀ. ಯಾಕಂದ್ರೆ ಬಾಲ್ಯಾವಸ್ಥೆಯಲ್ಲಿ ಇದ್ದದ್ದು ಕರ್ಮಕ್ಕೆ ಲೆಕ್ಕಿಲ್ಲ ಅನ್ನೋದು ಹೇಳುವುದಷ್ಟೇ. ಅದಕ್ಕೆ ಬಾಲ್ಯಾವಸ್ಥೆಯಲ್ಲಿ ಸಂಭವಿಸುವುದಿಲ್ಲ ಅನ್ನೋದು ಈ ತಾತ್ಪರ್ಯ. ಮತ್ತ ನಾಳಿನ ದಿವಸ ನೋಡುಣ್ರಿ, ಯಾಕಂದ್ರೆ ಸಮಯ ಆಗ್ಯದ. ಇನ್ನು ಮುಂದೆ ಪಾಠಕ್ಕೆ ಹೋಗೋರದರ. ಇಲ್ಲಿಯ ಪರ್ಯಂತರ ಸದ್ಗುರುಗಳ ಕೃಪಾಶೀರ್ವಾದದಿಂದ ನಡೆದು ಬಂದ ವಿಷಯ ಈ ವಾಗ್ರೂಪ ಸೇವೆ ಗುರುಪಾದದಲ್ಲಿ ಅರ್ಪಿಸಿ ಇವತ್ತಿನ ವಿಷಯಕ್ಕೆ ಮಂಗಲ ಹೇಳುಣ್ರಿ. ಎಲ್ಲ ಮಹಾತ್ಮರ ಮಾತೆಯರ ಪಾದಕ್ಕೂ ನಮಸ್ಕಾರ ರೀ. ಮಂಗಲ ಹೇಳ್ರಿ. ಓಂ ನಮಃ ಶಿವಾಯ. ಅಮ್ಮವ್ರು ಬಂದಾರೇನ್ರಿ? ಅಮ್ಮವ್ರ ಆರ್ತಿ ಪದ ಹೇಳ್ರಿ ಅಮ್ಮವ್ರು.